ತುಂಬಾ ಲವ್ ಸ್ಟೋರಿಗಳನ್ನ ನೋಡಿರ್ತೀವಿ, ಕೇಳಿರ್ತೀವಿ, ಓದಿರ್ತೀವಿ. ಅದನ್ನ ನೋಡ್ತಾ ನೋಡ್ತಾ ನಮ್ಗೆ ಅನ್ಸೋದೆಲ್ಲ ಒಂದೇ ವಿಷಯ. ಏಕೆಂದ್ರೆ ಒಂದೊಂದ್ ಕತೆ ಎಲ್ಲ ತುಂಬಾ ಚೆನ್ನಾಗಿತ್ತು ಅಂತ ಅನ್ಸಿದ್ರು, ಒಂದೊಂದ್ ಕತೆ ಮಾತ್ರ ಯಾಕೆ ಈ ತರ ದೇವ್ರ ಯಾಕೆ ಈ ತರ ಮಾಡ್ಬಿಟ್ಟ, ಅಲ್ಲ ಅವನಿಗೆ ಸ್ವಲ್ಪ ಕರುಣೆನೇ ಇಲ್ವಾ, ಮನುಷ್ಯರ ಮೇಲೆ ಏನು ಅನ್ಸೋದೇ ಇಲ್ವಾ, ಈ ತರ ಯಾಕೆ ಪ್ರಾಬ್ಲಮ್ ಕೊಡ್ಬೇಕಾಗಿತ್ತು ಅಂತ ಫೀಲ್ ಆಗುತ್ತೆ. ಅದೇ ತರ ಈ ಮೂವಿಲಿ ಕೂಡ ಹೀರೋಗೆ ಒಂದು ಶಾಪದಿಂದ ಉಟ್ಕೊಂಡ್ಬಿಡ್ತಾನೆ. ಏನಂತ ಅಂದ್ರೆ ಅವನ್ ಮುಖನ ಯಾರು ನೋಡ್ಬಿಟ್ರೆ ಹಾರ್ಟ್ ಅಟ್ಯಾಕ್ ಕೊಡ್ಬಿಟ್ಟು ಅಲ್ಲೇ ಸತ್ತೋಗ್ಬಿಡ್ತಾರೆ. ಅದೇ ತರ ಹೀರೋನು ಕೂಡ ಏನಾರು ಎಮೋಷನ್ ಜಾಸ್ತಿ ಅವಳು ಎಕ್ಸ್ಪ್ರೆಷನ್ ಮಾಡ್ಬಿಟ್ರೆ, ಅಂದ್ರೆ ಎಕ್ಸೈಟ್ ಆಗ್ಬಿಟ್ರೆ ಅವಳಿಗೆ ಕಂಟ್ರೋಲ್ ಮಾಡಕ್ಕಾಗದೆ ಹಾರ್ಟ್ ಬ್ಲಾಸ್ಟ್ ಆಗ್ಬಿಟ್ಟು ಸತ್ತೋಗ್ಬಿಡ್ತಾಳೆ. ಆ ತರ ಒಂದು ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇರ್ತಾರೆ. ಇವ್ರಿಬ್ರು ಮಧ್ಯದಲ್ಲಿ ಲವ್ ಬರುತ್ತೆ, ಬಟ್ ಆದ್ರೆ ಇವ್ರಿಬ್ರು ಒಬ್ರಿಗೊಬ್ರು ಹೇಳ್ಕೊಳ್ದೆ ಲವ್ ಮಾಡ್ತಾ ಇರ್ತಾರೆ. ಈ ಸ್ಟೋರಿ ಮುಂದೆ ಏನಾಗುತ್ತೆ ಅಂತ ನೀವು ವಿಡಿಯೋ ಪೂರ್ತಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಮೂವಿ ಹೆಸರು ಲುಕ್ಸ್ ದಟ್ ಕಿಲ್ಸ್ ಅಂತ. ನೀವು ಚಾನಲ್ ಹೊಸಬಾದ್ರೆ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿಲ್ಲ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿಕೊಳ್ಳಿ, ಸೋಷಿಯಲ್ ಮೀಡಿಯಾಲಿ ಫಾಲೋ ಮಾಡಿ ಮಾಡ್ಕೊಳ್ಳಿ. ಬನ್ನಿ ಟೈಮ್ ವೇಸ್ಟ್ ಮಾಡಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗ್ ಸೀನ್ ಒಂದು ಹುಡುಗನ್ ತೋರ್ತಾರೆ, ಮುಖ ಎಲ್ಲ ಒಂಥರ ಟೇಪ್ ಸುತ್ಕೊಂಡು ಕನ್ನಡದಲ್ಲಿ ಒಂದು ಕಪ್ಪು ಕಲರ್ ಗ್ಲಾಸ್ ಹಾಕೊಂಡು ಕೂತ್ಕೊಂಡಿರ್ತಾನಲ್ಲ, ಇವನೇ ನಮ್ ಹೀರೋ. ಇವನ್ ಸ್ಯಾಡ್ ಸ್ಟೋರಿ ಬಗ್ಗೆ ಹೇಳ್ಕೊತಾ ಇರ್ತಾನೆ, ಇವನ್ ಲೈಫ್ ಅಲ್ಲಿ ನಡೀತಿರೋದ ಅಂತಂದ್ರೆ ಇವನ್ಗೆ ಜೀವನ ನಡೆಯಕ್ಕೂ ಮುಂದೆ ನಡೆಯೋದ್ ಏನಾಗುತ್ತೆ ಅಂತ ಯೋಚನೆ ಮಾಡಕ್ಕಾಗದೆ ಅವನ್ ಬದುಕಿ ಯಾಕಾರು ಬದುಕಿದೀನಿ ಅನ್ನೋ ಒಂದು ಡಿಪ್ರೆಷನ್ ಇರ್ತಾನೆ ಹೀರೋ. ಏನಕ್ಕೆ ಅಂತ ಹೀರೋ ಎದುರುಗಡೆ ಕೂತಿರೋ ಕೌನ್ಸಿಲಿಂಗ್ ಡಾಕ್ಟರ್ ಹತ್ರನು ನಮ್ಗುನು ಅವನ್ ಸ್ಟೋರಿನ ಹೇಳ್ತಾನೆ. ಏನಂತಂದ್ರೆ ಹೀರೋ ಹುಟ್ಟಕ್ಕಿನ್ ಮುಂಚೆನೆ ತುಂಬಾ ಚೆನ್ನಾಗಿ, ಅಂದ್ರೆ ನೋಡಕ್ಕೆ ತುಂಬಾ ಲಕ್ಷಣವಾಗಿ ಹುಟ್ಟಿರ್ತಾನೆ. ಈ ಹುಟ್ಟಿದ ಮುಖಗಳನ್ನ ಡಾಕ್ಟರ್ ನರ್ಸ್ ಎಲ್ಲ ನೋಡ್ಬಿಟ್ಟು ಶಾಕ್ ಆಗ್ಬಿಟ್ಟು, ಈ ತರ ಸುಂದರವಾಗಿರೋ ಒಂದ್ ಮಗುನ ನಾನ್ ನೋಡೇ ಇಲ್ಲ ಅಂತ ತುಂಬಾ ಖುಷಿ ಪಟ್ಬಿಟ್ಟು ಹಾರ್ಟ್ ಹೊಡ್ಬಿಟ್ಟು ಸತ್ತೋಗ್ಬಿಟ್ಟಿರ್ತಾರೆ. ಇವ್ನು ಈ ತರ ಇರೋದ್ರಿಂದ ಅವ್ರ ಮನೇಲಿ ಇರೋರಿಗೆಲ್ಲ ತುಂಬಾ ಟೆನ್ಷನ್ ಆಗ್ಬಿಡುತ್ತೆ. ಊರೇ ಇಲ್ದಿದ್ದ ಜನಗಳೇ ಕಮ್ಮಿ ಇರೋ ಊರ್ ಕರ್ಕೊಂಡ್ ಬಂದ್ಬಿಟ್ಟು ಇವ್ರು ವಾಸ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅದೆಲ್ಲ ಇವ್ರ ಅಪ್ಪ ಅಮ್ಮ ಅಂತೂ ತುಂಬಾ ಅವನ್ನ ಸೂಕ್ಷ್ಮವಾಗಿ ನೋಡ್ಕೊತಾ ಇರ್ತಾರೆ. ಯಾವ್ದೇ ಕಾರಣಕ್ಕೂ ಜಾಸ್ತಿ ವರ್ಲ್ಡ್ ನ ನೋಡ್ದಂಗೆ ಇವನ್ಗೆ ಸ್ವಲ್ಪ ಫ್ರೀಡಮೇ ಇರಲ್ಲ. ಯಾಕೆಂದ್ರೆ ಇವ್ನ ಯಾರು ನೋಡ್ಬಿಟ್ರೆ ಅವ್ರು ಅವಾಗ್ಲೇ ಹಾರ್ಟ್ ಹೊಡ್ಬಿಟ್ಟು ಸತ್ತೋಗ್ಬಿಡ್ತಾರಲ್ಲ, ಇವನಿಂದ ಒಂದು ಜೀವ ಹೋಗುತ್ತೆ ಅನ್ನೋ ಒಂದು ಟೆನ್ಷನ್ ಅಷ್ಟೇ. ಏನ್ ಮಾಡ್ತಾರೆ, ಇವ್ರಿಗೆ ಏನ್ ಮಾಡೋದು ಗೊತ್ತಾಗದೆ ಒಂದು ಸೊಲ್ಯೂಷನ್ ಹುಡುಕ್ಬಿಟ್ಟು ಅವ್ರ ಮುಖನ ಫುಲ್ ಒಂಥರ ಬಟ್ಟೆಯಿಂದ ಫುಲ್ ಕವರ್ ಮಾಡಿ ಅವ್ರ ಕಣ್ಣಿಗೆ ಒಂದು ಗ್ಲಾಸ್ ಹಾಕೋದ್ರಿಂದ ಇದರಿಂದ ಅವನು ತುಂಬಾ ವಿಷಯನ ಅವಾಯ್ಡ್ ಮಾಡ್ಬೋದು, ಅಂದ್ರೆ ಜನಗಳು ಇವ್ನ ನೋಡೋದ್ರಿಂದ ಸಾಯೋದ್ನ ತಪ್ಪಿಸ್ಬೋದು ಅಂತ ಇದ್ ಮಾಡ್ತಾರೆ. ಒಂದ್ ಸ್ಟೇಜ್ ಗಂಟ ಇವ್ನು ಇದ್ ಮಾಡ್ಕೊಂಡಿರೋದ್ರಿಂದಾನೆ ಇವ್ನ ಈಚೆ ಬಿಡಕ್ಕೆ ಅಂತ ಈಸಿ ಆಗುತ್ತೆ. ಬಟ್ ಆದ್ರೆ ಎಷ್ಟು ದಿನ ಅಂತ ಹಿಂಗೆ ಇರಕ್ಕಾಗತ್ತೆ, ಇರಿಟೇಟ್ ಆಗೇ ಆಗತ್ತಲ್ವಾ. ಅದರಿಂದ ಇವ್ನಿಗೆ ಲೈಫ್ ಬಗ್ಗೆನೆ ಬೇಜಾರಾಗ್ಬಿಟ್ಟಿರುತ್ತೆ. ಇವ್ನ್ ಏನ್ ಮಾಡ್ತಾ ಇದೀನಿ ಅನ್ನೋದು ಇವ್ನಿಗೆ ಹೋಗ್ಬಿಟ್ಟು ಸೂಸೈಡ್ ಮಾಡ್ಕೊಂಡ್ಬಿಡೋಣ ಅನ್ನೋ ಒಂದ್ ಸ್ಟೇಜ್ ಅಲ್ಲಿ ಇರ್ತಾನೆ. ಅದರಿಂದಾಗಿ ಇವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟು ಕೌನ್ಸಿಲಿಂಗ್ ಕೊಡ್ತಾ ಇರ್ತಾರೆ. ಆ ಡಾಕ್ಟರ್ ಹತ್ರ ಹೇಳಿದ್ಮೇಲೆ ಅವ್ರು ಹೇಳ್ತಾರೆ, ಇಲ್ಲಪ್ಪ ನೀನ್ ಈ ತರ ಮೈಂಡ್ ಸೆಟ್ ಇಟ್ಕೊಂಡು ಹೇಳಿರ್ತೀಯ, ಬಟ್ ಅದೇ ರಿಯಾಲಿಟಿ ಆ ತರ ಆಗಲ್ಲಪ್ಪ, ಇದೆಲ್ಲ ಒಂಥರ ಸೈನ್ಸ್ ನಂಬಕ್ ಆಗಲ್ಲ. ನೋಡು ಈಗ ನಿನ್ ಮೇಲೆ ನಾನ್ ನಂಬಿಕೆ ಇರ್ತೀನಿ, ನೋಡು ಈಗ ನಿನ್ ಮುಖ ತೆಗಿ, ನಾನ್ ನೋಡ್ತೀನಿ, ನನ್ಗೇನು ಆಗಲ್ಲ ನೋಡು, ಆ ತರ ಅನ್ಕೊ ನೀನು ಅಂತ ಅಂದ್ಬಿಟ್ಟು ತುಂಬಾ ವಿಷಯ ಹೇಳ್ತಾನೆ ಇರ್ತಾರೆ. ಇವನು ಕೇಳೋ ಗಂಟೆ ಕೇಳ್ಬಿಟ್ಟು, ಸರಿ ನೀ ಕೇಳಿದ್ದೆ ಇದನ್ನೇ ನೋಡ್ಬೇಕು ಅಂದ್ರೆ ನೋಡು ಅಂದ್ಬಿಟ್ಟು ಮುಖ ತೆಗ್ಬಿಡ್ತಾನೆ. ಅದ್ ನೋಡಿದ್ದೆ ಅವ್ರ ಪಳ ಅಂತ ಇರೋ ಡಾಕ್ಟ್ರು ಪರಲೋಕಕ್ಕೆ ಸೇರ್ಕೊಂಡ್ಬಿಡ್ತಾರೆ. ಇದ್ ನೋಡಿದಾಗ ಅವ್ನಿಗೆ ಸ್ವಲ್ಪ ತುಂಬಾ ಗಿಲ್ಟ್ ಆಗ್ತಿರುತ್ತೆ. ಯಾಕೆಂದ್ರೆ ಈ ವಿಷಯದಿಂದ ಎಂತವ್ರಿಗೂ ಕೂಡ ಸಫರ್ ಮಾಡೇ ಮಾಡ್ತಾರೆ. ಇವನಿಂದ ಒಂದ್ ಜೀವ ಹೋಗುತ್ತೆ ಅಂದ್ರೆ ಅದು ಸುಮ್ಮನೆ ಅಂತೂ ಅಲ್ವೇ ಅಲ್ಲ. ಈ ವಿಷಯ ಎಲ್ಲ ಇಡೀ ಊರಿಗೆ ಗೊತ್ತಾಗ್ಬಿಡುತ್ತೆ ಇವನಿಂದ ಹಿಂಗ ಆಗತ್ತೆ ಅಂತ. ಅದಲ್ದೆ ಆ ಸುತ್ತಮುತ್ತ ಇರೋ ಪೊಲೀಸ್ ಆಫೀಸರ್ ಗೊತ್ತಾಗ್ಬಿಟ್ಟು ಅಲ್ಲಿ ಹೇಳ್ಬಿಡ್ತಾರೆ ಅವ್ನಿಗೆ, ನನ್ಗೆ ಗೊತ್ತು ನಿನ್ನಿಂದ ಈ ತರ ಪ್ರಾಬ್ಲಮ್ ಇದೆ, ಬಟ್ ಇದರಿಂದ ತುಂಬಾ ಜನ ಸಾಯೋದು ಚೆನ್ನಾಗಿರಲ್ಲ, ನಿಂದು ಪ್ರಾಪರ್ ಆಗಿರೋ ಒಂದ್ ರೀಸನ್ ಇಲ್ದೆ ನೀ ಈಚೆ ಬರಕ್ ಆಗಲ್ಲ ಅಂತ ಹೇಳ್ಬಿಡ್ತಾರೆ. ಅಂದ್ರೆ ಈಗ ಕೋವಿಡ್ ಟೈಮ್ ಇತ್ತಲ್ಲ, ನಿಮ್ಗೆ ಪ್ರಾಪರ್ ರೀಸನ್ ಇಲ್ದೆ ಈಚೆ ಬರಂಗಿಲ್ಲ, ಆ ತರ ಇವ್ನಿಗೆ ಒಂದು ಪ್ರಾಪರ್ ಆಗಿರೋ ರೀಸನ್ ಬೇಕು ಈಚೆ ಬರಕ್ಕೆ. ಸುಮ್ನೆ ತಿರ್ಗಕ್ಕಾಗಲ್ಲ, ನೋಡಿದ್ರೆ ಜೈಲ್ಗೆ ಹಾಕ್ಬಿಡ್ತಾರೆ. ಈ ತರ ಒಂದು ಕಂಡೀಷನ್ ಹಾಕ್ಬಿಡ್ತಾರೆ. ಆಮೇಲೆ ಕೂತ್ಕೊಂಡಿದ್ದಾಗ ಊಟ ಮಾಡ್ಬೇಕಾರೆ ಅಲ್ಲಿ ಒಂದ್ ವಿಷಯ ನೋಟಿಸ್ ಮಾಡ್ತಾರೆ. ಅವ್ನ್ ಫ್ರೆಂಡ್ ಒಬ್ಬ ಇರ್ತಾನೆ, ಅವನು ಸ್ವಲ್ಪ ಪ್ಲೇ ಬಾಯ್ ತರ. ಅವನು ಯಾವ್ದಾರು ಒಂದ್ ಡೇಟಿಂಗ್ ಆಫ್ ಸಿಕ್ಬಿಟ್ರೆ ಯಾವ್ದಾರು ಹುಡುಗಿನ ಹುಷಾರ್ ಮಾಡ್ಬೇಕು ಅನ್ನೋ ಒಂದೇ ಪ್ಲಾನ್ ಅಲ್ಲೇ ಇರ್ತಾನೆ. ಈ ತರ ಮಾಡ್ತಿರೋದು ಅವ್ರ ಅಪ್ಪ ಅಮ್ಮ ನೋಡ್ಬಿಟ್ಟು ಅವ್ರ ಅಮ್ಮ ಹೇಳ್ತಿರ್ತಾರೆ, ನೋಡಿ ಈ ತರ ಈ ಹುಡುಗನ್ ತರ ನೀನು ಯಾಕೆ ಯಾರು ಒಂದು ಹುಡುಗಿನ ನೀನ್ ಲವ್ ಮಾಡ್ಬಾರ್ದು, ಲವ್ ಮಾಡ್ಬಿಟ್ರೆ ನಿನ್ಗೂ ಈ ಲೋನ್ಲಿನೆಸ್ ಹೋಗುತ್ತಲ್ಲ ಅಂತ ಮಾತಾಡ್ತಿರ್ತಾರೆ. ಏನೋ ಒಂದು ದೊಡ್ಡ ಕ್ಯಾರೆಕ್ಟರ್ ಕೆಲಸ ಮಾಡ್ದಂಗೆ ಇವ್ರನ್ನ ಅವನ್ನ ಹೊಗಳ್ತಾ ಇರ್ತಾರೆ. ಬಟ್ ಆದ್ರೆ ಹೀರೋಗ ಇರೋ ಸಿಚುವೇಶನ್ ಡಿಫ್ರೆಂಟ್ ಅಲ್ವಾ. ರೂಮ್ ಅಲ್ಲಿ ಕೂತ್ಕೊಂಡು ಗೊಣಗಾಡ್ತಾ ಇರ್ತಾನೆ, ಈ ಮೊಖನ ಯಾರು ನೋಡ್ಬಿಟ್ಟು ನನ್ನ ಇದ್ ಮಾಡ್ತಾರೆ ಅನ್ಕೊಂಡು. ಅಲ್ಲಿ ಸುತ್ತಮುತ್ತ ಎಲ್ಲ ಅವ್ನ ಜಾಗದಲ್ಲೆಲ್ಲ ಈ ಜಾಸ್ತಿ ಎಂಬ್ರಾಯ್ಡಿ ವರ್ಕ್ ಮಾಡ್ಬಿಟ್ಟು ಡಿಸೈನ್ ಮಾಡಿ ಹಾಕಿರ್ತಾನೆ. ಇವ್ನಿಗೆ ಇರೋ ಫ್ರೀ ಟೈಮ್ ಎಲ್ಲ ಅದನ್ನೇ ಮಾಡ್ಕೊಂಡ್ ಕೂತಿರ್ತಾನೆ. ಏನಕ್ಕೆ ಅಂದ್ರೆ ಅಬ್ವಿಯಸ್ಲಿ ಅವ್ನಿಗೆ ಫ್ರೆಂಡ್ಸ್ ಇಲ್ಲ, ಇವ್ನಿಗೆ ಇರೋದು ಅಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಅಂದ್ರೆ ಅದೇ ಮೇನ್ ಆಗಿ, ಅದರಿಂದ ಅದನ್ನ ಮಾಡ್ತಿರ್ತಾನೆ. ಆಮೇಲೆ ಹಿಂಗೆ ಮಾತಾಡ್ತಾ ಇರ್ಬೇಕಾರೆ ಅವನು ಹೇಳ್ತಿರ್ತಾನೆ, ತುಂಬಾ ಈ ಮಾಮ ಕೆಲಸ ಮಾಡ್ತಿರ್ತಾನೆ. ಹೇಳ್ಬೇಕು ಅಂದ್ರೆ ಹುಡ್ಗಿನ ಸೆಟಪ್ ಮಾಡ್ಕೊಡ್ತೀನಿ, ಕರ್ಕೊಂಡ್ ಬರ್ತೀನಿ, ಹಂಗೆ ಹಿಂಗೆ ಅಂತ ಇವಂದು. ಆಮೇಲೆ ಅವ್ರ ಅಮ್ಮನ್ ಮೆಂಟಾಲಿಟಿ ಹೆಂಗೆ ಅಂದ್ರೆ ಹೀರೋಗೆ ಒಂದ್ ಹುಡ್ಗಿ ಬೇಕು, ಜೊತೆ ಬಂದ್ರೆ ಅವ್ನ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ ಅಂತ ಇರುತ್ತೆ. ಬಟ್ ಹೀರೋ ಮೈಂಡ್ ಸೆಟ್ ಆ ತರ ಇಲ್ಲ, ಒಂದ್ ಹುಡ್ಗಿ ಬೇಕು, ಜೊತೆ ಬೇಕು ಅಂತ
ಅಲ್ಲ, ಅವ್ನ್ ಇರೋದೇ ಅವ್ನಿಗೆ ಜೀವನನೇ ಬೇಜಾರಾಗ್ಬಿಟ್ಟಿದೆ. ಯಾಕೆಂದ್ರೆ ಅವನಿಂದ ತುಂಬಾ ಜನ ಸತ್ತೋಗ್ತಾ ಇದಾರೆ, ಆಲ್ರೆಡಿ ಸತ್ತೋಗ್ಬಿಟ್ಟಿದ್ದಾರೆ. ಇದರಿಂದ ಅವನು ತುಂಬಾ ಕಷ್ಟ ಅನುಭವಿಸ್ತಾ ಇರ್ತಾನೆ. ಅವನಿಂದ ಒಬ್ರು ಸಾಯೋದು ಅವ್ನಿಗೆ ಇಷ್ಟ ಇಲ್ಲ. ಅದರಿಂದ ಏನ್ ಮಾಡ್ತಾನೆ, ಅವ್ನು ಫ್ರೆಂಡ್ಗೆ ಒಂದು ಕೈಲಿ ಏನೋ ಕೊಡ್ತಾನೆ, ಕೊಟ್ಬಿಟ್ಟು ಅವ್ನ ಫೋನ್ ನ ಬೀಳಿಸ್ಬಿಡ್ತಾನೆ. ಅವ್ನ ಕೋಪ ಬಂದ್ಬಿಟ್ಟು ಅದಲ್ಲೇ ಹೊಡ್ಬಿಡ್ತಾನೆ. ಬಟ್ ಈಗ ಹೊಡ್ಸ್ಕೊಂಡಿದ್ ಏನಕ್ಕೆ ಅಂದ್ರೆ ಈಚೆ ಕಡೆ ಕರ್ಕೊಂಡು ಹೋಗ್ತಾರಲ್ಲ, ಅದರಿಂದ ಮನೇಲಿ ಎಷ್ಟೊತ್ತು ಕೂತ್ಕೊಳಕಾಗತ್ತೆ, ಪ್ರಾಪರ್ ಆಗಿರೋ ರೀಸನ್ ಇಲ್ಲ ಈಚೆ ಬರಕಾಲ ಅಂದ್ಬಿಟ್ಟು ಈ ತರ ಮಾಡಿರ್ತಾನೆ. ಆಮೇಲೆ ಹಂಗೆ ಮಾತಾಡ್ತಿರ್ತಾರೆ. ಅವ್ರ ಅಮ್ಮ ಯಾವ್ದೋ ಒಂದು ಕೇಸ್ ನಡೀತಿರುತ್ತೆ ನ್ಯೂಸ್, ಅದ್ರಲ್ಲಿ ತುಂಬಾ ಜನ ಹುಡುಗಿರ್ ಬರ್ತಾ ಇದಾರೆ ಬೇರೆ ಕಂಟ್ರಿಯಿಂದ ಅಂತ ಏನೇನೋ ಬರ್ತಿರುತ್ತೆ. ಅದ್ರಲ್ಲಿ ಇವ್ರ ಮೈಂಡ್ ಸೆಟ್ ಹೇಳ್ತಿರುತ್ತೆ, ಇದರಿಂದ ನಮ್ ಹುಡ್ಗಂಗೆ ಏನಾದ್ರು ಒಂದು ಹುಡುಗಿನ ಸೆಟಪ್ ಮಾಡ್ಕೊಟ್ಬಿಡ್ಬೇಕು ಅಂತ. ಒಳ್ಳೆ ಅಮ್ಮ. ಬಟ್ ಆದ್ರೆ ಹೀರೋ ಮೆಂಟಾಲಿಟಿ ನೋಡಿದ್ರು ಅದೇ ತರ ಇರುತ್ತಲ್ವಾ. ಆ ತರ ಇರ್ಬೇಕಾದ್ರೆ ಏನ್ ಮಾಡ್ತಾನೆ, ಸುತ್ತಮುತ್ತ ಜನಗಳು ಕೂತಿರೋದು ಇವ್ನ ಮೊಕ ಎಲ್ಲ ಸುತ್ಕೊಂಡಿದ್ದಾನ, ಅದ್ ನೋಡ್ಬಿಟ್ಟು ವಿಯರ್ಡ್ ಆಗಿ ನೋಡ್ತಾ ಇರ್ತಾರೆ. ಸರಿ ಅಂತ ಅಂದ್ಬಿಟ್ಟು ಅಲ್ಲಿ ಯಾವ್ದಾರು ಒಂದ್ ಮ್ಯಾಗಝಿನ್ ಇದೆಯಾ, ಅದನ್ನ ಮೊಕ ಮುಚ್ಕೊಳ್ಳೋ ಅಂತ ಹೋಗ್ತಾನೆ. ಅಲ್ಲೋಗಿ ನೋಡಿದ್ರೆ ಯಾವ ಮ್ಯಾಗಝಿನ್ ಇರಲ್ಲ, ಎಲ್ಲ ಎತ್ಕೊಂಡ್ಬಿಡ್ತಾರೆ. ಅಲ್ಲಿ ಕೂತಿರೋ ಓದ್ತಾ ಅದನ್ನೊಂದು ಹುಡುಗಿ ಕೂತಿರ್ತಾಳ, ಅವ್ರ ಹತ್ರ ಕೇಳ್ತಾನೆ, ನೀವು ಓದಲ್ಲ ಅಂದ್ರೆ ಕೊಡ್ತೀರಾ ಅದನ್ನ ಅಂತ. ಬಟ್ ಅದು ಹುಡುಗಿ ಸ್ವಲ್ಪ ರೆಸ್ಪೆಕ್ಟ್ ಕೊಡಲ್ಲ, ಮಾತಾಡಕ್ ಹೋಗಲ್ಲ, ಇಲ್ಲ ಇಲ್ಲ ಅಂತ ಅಂದ್ಬಿಡ್ತಾಳೆ. ಸರಿ ಏನ್ ಮಾಡೋದು, ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ, ಹೋಗ್ಬಿಟ್ಟು ಅಲ್ಲೇ ಕೂತ್ಕೊಂತಾನೆ. ಆಗ ಸರಿ ಅಂತ ಅಂದ್ಬಿಟ್ಟು ಕೊಡ್ತಾಳೆ. ಕೊಟ್ಟಾಗ ಈಸ್ಕೊಂತಾನೆ. ಈಸ್ಕೊಂಡ್ಬಿಟ್ಟು ಹಿಂಗೆ ಮಾತಾಡ್ತಾ ಇರ್ತಾನೆ. ಇವ್ನ್ಗೆ ಹೀರೋಗೆ ಒಂಥರ ಖುಷಿ, ಯಾಕಂದ್ರೆ ಒಂದು ಹುಡುಗಿ ಅಷ್ಟು ಕ್ಲೋಸ್ ಅಲ್ಲಿ ಮಾತಾಡ್ತಿರೋದು ಫಸ್ಟ್ ಟೈಮ್, ಅದು ಬೇರೆ ಅವ್ಳು ನೋಡಕ್ ಚೆನ್ನಾಗಿರ್ತಾಳ. ಹಿಂಗೇನ್ ಮಾತಾಡ್ತಾ ಇರ್ಬೇಕಾದ್ರೆ ಅಷ್ಟಲ್ಲಿ ಬೆಲ್ ಮಾಡ್ಬಿಟ್ಟು ಒಂದು ಟೋಕನ್ ಕರ್ಬಿಡ್ತಾರೆ. ಇವಾಗ ಅನ್ಕೋತಾನೆ, ಎಲ್ಲಾ ಹಾಸ್ಪಿಟಲ್ ಅಲ್ಲೂ ಲೇಟ್ ಆಗಿ ಕರಿತಾರಪ್ಪ, ಈ ಹಾಸ್ಪಿಟಲ್ ಅಲ್ಲಿ ಬಂದ ನನ್ಗೆ ಬೇಕಾದ ಟೈಮ್ಗೆ ಬೇಗ ಕರೆಯೋದು ಅಂತ ಅಂದ್ಬಿಟ್ಟು ಬೈಕೊಂಡೇ ಹೋಗ್ತಾನೆ. ಅಯ್ಯೋ ಚೆನ್ನಾಗಿದ್ಲಲ್ಲ ನೋಡಕ್ಕೆ ಅಂತ ಅನ್ಕೊಂಡು. ಆಮೇಲೆ ಇವನ್ ಏನ್ ಮಾಡ್ತಾನೆ, ಅವ್ನ ಫ್ರೆಂಡ್ ಒಂದ್ ಹುಡ್ಗಿನ ಕರ್ಕೊಂಡ್ ಬಂದಿದೀನಿ, ನಂಗೆ ಗೊತ್ತು ಆ ಹುಡ್ಗಿನ ನಿನ್ ಪರಿಚಯ ಮಾಡ್ಕೊಡ್ತೀನಿ, ಇವತ್ತು ರೆಡಿ ಆಗ್ಬಿಟ್ಟು ಆ ಪಾರ್ಟಿಗೆ ಹೋಗೋಣ ಬಾ ಅಂತ ಕರೀತಾನೆ. ಬಟ್ ಇವ್ನ್ ಫಸ್ಟ್ ಹೀರೋ ಬರಲ್ಲ ಹಂಗಿಂಗೆ ಅಂತ ಹೇಳಿದ್ರು, ಇವನು ಸ್ವಲ್ಪ ಡಿಪ್ರೆಷನ್ ಅವನಲ್ಲ, ಇವ್ನ್ ಕೊಡ್ತಿರೋ ಪ್ರೆಷರ್ಗೆ ಸರಿ ಬರ್ತೀನಿ ಅಂತ ಒಪ್ಕೊಂತಾನೆ. ಅಲ್ಲೋದ್ಮೇಲೆ ಯಾವತ್ತಾರು ಡೇಟ್ಗೆ ಒಂದ್ 3 ಜನ ಕೂತ್ಕೊಂಡಿರೋದು ನೋಡಿದಿರಾ, ಇಲ್ಲಿ ಕೂತ್ಕೊಂಡು 3 ಜನ ಮಾತಾಡ್ತಿರ್ತಾರೆ. ಹೀರೋ ಏನೇನೋ ಬಾಯಿ ಬಂದಿದ್ ಹೇಳ್ತಿರ್ತಾನೆ. ಬಟ್ ಆ ಹುಡ್ಗಿಗೆ ಹೀರೋ ಮುಖ ನೋಡಿದ್ರೆ ಭಯ ಆಗ್ಬಿಡುತ್ತೆ. ಅವಳು ಸ್ವಲ್ಪ ಮುದಂಗ ಕೂತಿರ್ತಾಳೆ. ಇವ್ನಿ ಏನೋ ಎಸ್ಕೇಪ್ ಆಗ್ತೀನಿ, ಇವ್ರನ್ನಿಬ್ಬನ್ನು ಸಪರೇಟ್ ಬಿಡ್ತೀನಿ ನಂಗೆ ಮಾತಾಡ್ಬಿಟ್ಟು ಬಿಟ್ಬಿಟ್ಟು ಹೋಗ್ತಾನೆ. ನೋಡಿದ್ರೆ ಚೆನ್ನಾಗಿ ಗೊತ್ತಾಗ್ತಿರುತ್ತೆ. ಸರಿ ಅಂದ್ಬಿಟ್ಟು ಅವಳು ಎದ್ದೋದ್ಮೇಲೆ ಇಬ್ರು ಮಾತಾಡೋದೇ ಇಲ್ಲ, ಏನ್ ಮಾತಾಡೋದು ಅಂತಾನೆ ಗೊತ್ತಿಲ್ಲ. ಹೀರೋ ನಂತರ ಅನ್ಸುತ್ತೆ, ಹುಡುಗಿರ ಜೊತೆ ಮಾತಾಡೋದೇ ಗೊತ್ತಿಲ್ಲ. ಏನ್ ಮಾತಾಡ್ತಾನೆ, ಏನೋ ಟಾಪಿಕ್ ಇಲ್ದೆ ಮಾತಾಡ್ತಾ ಅವನ ಕೈಲಿ ಒಂದು ಸಾಕ್ಸ್ ಇಟ್ಕೊಂಡಿರ್ತಾನೆ, ಕಚಿಪ್ ಇಟ್ಕೊಂಡಿರ್ತಾನೆ. ಅದ್ರ ಬಗ್ಗೆ ಮಾರ್ಕೆಟಿಂಗ್ ಮಾಡ್ತಿರ್ತಾನೆ. ಇದು ಮುಖನ ಒರ್ಕೋಬಹುದು, ಇದು ಕೈ ಇಟ್ಕೊಬಹುದು, ಹಂಗೆ ಹಿಂಗೆ ಹಿಂಕೊಂಡು. ಇದು ಅವ್ಳು ಮಾತಾಡ್ತಿರೋದ್ ನೋಡಿದ್ರೆ ಅವಳಿಗೆ ಸ್ವಲ್ಪ ಇನ್ನೋಸೆಂಟ್ ತರ ಅನ್ಸ್ಬಿಟ್ಟು ಏನೋ ಟಾಪಿಕ್ ನಡೀತಿರುತ್ತೆ, ಮಾತಾಡ್ತಾ ಇರ್ತಾಗ ಹಿಂದೆಗಡೆ ಒಬ್ಬ ಇರ್ತಾನೆ, ಅವನು ಸ್ವಲ್ಪ ರೌಡಿ ಜಂಪ್ ಮಾಡ್ತಾ ಇರ್ತಾನೆ ಹುಡುಗ. ಇದು ಹಿಂಗೆ ಮಾಡ್ಬಿಟ್ಟು ಒಬ್ಬನ ಹೊಡೆದ್ಬಿಟ್ಟು ಕಳಿಸ್ಬಿಟ್ಟು ಹೀರೋ ನೋಡ್ಬಿಟ್ಟು ಹೀರೋ ಹತ್ರ ಬರ್ತಾನೆ. ಯಾಕೆಂದ್ರೆ ಈ ವಿಷಯ ತುಂಬಾ ಜನ ನಡೀತಿರುತ್ತೆ, ಆ ಊರಿಗೆ ಗೊತ್ತು ಹೀರೋ ಗೊತ್ತರ ಶಾಪ ಇದೆ ಅಂತ. ಬಟ್ ಆದ್ರೆ ಯಾರು ನಂಬೋದಿಲ್ಲ, ಮೇನ್ ಪ್ರಾಬ್ಲಮ್ ಅದು. ಅದರಿಂದಾಗಿ ಏನ್ ಮಾಡ್ತಾನೆ, ನೀನು ಇವಾಗ ನಿನ್ ಮೊಕಡ ತೆಗೆದು ಬಿಟ್ರೆ ನಿಜಾಲು ಒಬ್ರು ಸಾಯ್ತಾರ, ನಾನು ನೋಡ್ಲೇಬೇಕು ಅಂತ ಅನ್ಬಿಟ್ಟು ಅವ್ನು ಸ್ವಲ್ಪ ತುಂಬಾ ಡಿಸ್ಟರ್ಬ್ ಆಗಿ ನಡ್ಕೊಂತಾನೆ. ಅವನು ಮಾಡ್ತಿರೋ ಬಿಹೇವಿಯರ್ ಸರಿ ಇರಲ್ಲ. ಅವನು ಹಿಂಗೆ ಮಾತಾಡ್ತಾ ಆ ಕೆಳಗಡೆ ಜ್ಯೂಸ್ ಎಲ್ಲ ಚೆಲ್ಬಿಟ್ಟು ಹೀರೋ ಮುಖದಲ್ಲೇ ಒರೆಸ್ತಾ ಇರ್ತಾನೆ. ಇದು ತುಂಬಾ ಮಾಡಿದಾಗ ಅವ್ನು ಅವಮಾನ ಆಗ್ಬಿಡುತ್ತೆ ಹೀರೋಗೆ, ಏನ್ ಮಾಡೋದು ಗೊತ್ತಾಗಲ್ಲ. ಅವ್ನ್ ಮಾಡ್ಬಿಟ್ಟು ಹೊಟ್ಟೋಗ್ಬಿಡ್ತಾನೆ. ಅವಾಗ ಸರಿ ಇವಳಾದ್ರು ಇದ್ದಾಳಲ್ಲ ಅಂತ ಮಾತಾಡಿದ್ರೆ ಅವಳು, ನಿನ್ಗೇನಾದ್ರು ಇಷ್ಟ ಇದ್ರೆ ಹೇಳು, ಮತ್ತೆ ನಾಳೆ ಮೀಟ್ ಆಗೋಣ ಇದೇ ಟೈಮ್ಲಿ ಅಂತಂದ್ರೆ, ಇಲ್ಲ ಇಲ್ಲ ಈ ತರ ಮುಖ ಇಟ್ಕೊಂಡಿರೋನ್ ಹತ್ರ ನಾನು ಮತ್ತೆ ಇಷ್ಟ ಇಲ್ಲ ನನಗೆ ಅಂತ ಹೇಳ್ಬಿಟ್ಟು ಹೊಟ್ಟೋಗ್ಬಿಡ್ತಾಳೆ. ಇದನ್ನ ನೋಡಿದಾಗ ಇನ್ನೂ ಬೇಜಾರಾಗ್ಬಿಡುತ್ತೆ ಅವ್ನಿಗೆ. ಯಾಕಂದ್ರೆ ಅವ್ನು ಆಲ್ರೆಡಿ ಅನ್ಕೊಂಡಿದ್ದ, ಬಟ್ ಅನ್ಕೊಂಡಿರೋದ ವಾಪಸ್ ಆಗ್ಬಿಟ್ರೆ ತುಂಬಾ ಬೇಜಾರಾಗುತ್ತೆ. ಆ ತರ ಫೀಲ್ ಮಾಡ್ತಾ ಅವ್ನಿಗೆ ಮೆಂಟಲಿ ಹೆಂಗಾಗ್ಬಿಡ್ತಾನೆ ಅಂದ್ರೆ, ನಾ ಯಾಕೆ ಬದುಕಿರ್ಬೇಕು ಅನ್ನೋ ಒಂದು ಸ್ಟೇಜ್ ಬಂದ್ಬಿಟ್ಟು ಸೂಸೈಡ್ ಮಾಡ್ಕೊಳ್ಳೋ ಲೆವೆಲ್ ಹೋಗ್ಬಿಟ್ಟು ಒಂದ್ ಜಾಗದಲ್ಲಿ ನಿಂತಿರ್ತಾನೆ. ನೇನೋ ಬಿದ್ಬಿಡ್ಬೇಕು ಅಂತಿರ್ತಾನೆ. ಬಟ್ ಆದ್ರೆ ಅಷ್ಟು ಈಸಿ ಅಲ್ಲ, ನೀ ಎಷ್ಟೇ ಅನ್ಕೊಂಡ್ರು ಅದ್ ಬೀಳೋದಂತೂ ಕಷ್ಟ ಅಲ್ವಾ. ಆ ಸ್ಟೇಜ್ಗೆ ಹೋಗಿಲ್ಲ, ಬಟ್ ಆದ್ರೆ ಮೆಂಟಲಿ ಆ ತರ ಇದ್ದಾನೆ ಹೀರೋ. ನಿಂತಿದ್ದಾಗ್ಲೇ ಯಾವ್ದೋ ಒಂದ್ ಹುಡುಗಿ ಬಂದ್ಬಿಟ್ಟು ನಿಂತ್ಕೊಂಡ್ ಮೊಕ್ಕ ನೋಡ್ತಿರ್ತಾಳೆ. ಇದ್ ನೋಡಿದಾಗ ಫಸ್ಟ್ ಹೀರೋಗೆ ಎದುರ್ಕೋತಾನೆ. ಆಗ ನಿನ್ಗೆ ಅರ್ಥ ಆಗ್ತಿಲ್ಲ ನಾ ಏನ್ ಮಾಡ್ತಿದೀನಿ, ನಾನ್ ಸತ್ತೋಗ್ಬೇಕು ಅಂತ ನೋಡ್ತಾ ಇದೀನಿ ಅಂದ್ರೆ, ಹೌದಾ ಹೋಗು ಸತ್ತೋಗು, ಯಾವಾಗ ಜಂಪ್ ಮಾಡ್ತೀಯಾ ಅಂತ ಅಂತಾನೆ. ಇದನ್ ಕೇಳಿದಾಗ ಶಾಕ್ ಆಗುತ್ತೆ. ಅಲ್ಲ ಮೇಡಮ್, ಈ ತರ ಯಾರು ಈ ತರ ಸಿಚುವೇಶನ್ ಇದ್ರೆ ನೀವು ಸ್ವಲ್ಪ ಹೆಲ್ಪ್ ಮಾಡ್ಬೇಕು, ಅವ್ರನ್ನ ತಡಿಬೇಕು. ನೀವು ನೋಡಿದ್ರೆ ಎಂಕರೇಜ್ ಮಾಡ್ತಿದ್ದೀರಾ ಅಂದ್ರೆ ನಂಗೆ ಗೊತ್ತು ನೀ ಆ ತರ ಮಾಡ್ಕೊಳಲ್ಲ ಅಂತ, ಬಾ ಅಂತ ಅಂದ್ಬಿಟ್ಟು ನನ್ನ ಹತ್ರ ಜೆಲ್ಲಿ ಬೀನ್ಸ್ ಇದೆಯಾ ತಿಂತೀಯಾ ಅಂತಾಳೆ. ಇದು ಹೀರೋಗೂ ಸ್ವಲ್ಪ ಇಷ್ಟ ಹೀರೋಗೆ, ಅದರಿಂದ ಈಸ್ಕೊತಾನೆ. ಈ ಹುಡುಗಿ ಯಾರು ಅಲ್ಲ, ಅದು ಹಾಸ್ಪಿಟ್ಲ್ ಇರ್ಲಲ್ಲ ಅವಳೇನೆ. ಇದು ಮಾತಾಡ್ತಾ ಇರ್ಬೇಕಾರೆ ಹೀರೋಗೆ ಸ್ವಲ್ಪ ಮಾತುಕತೆಯಲ್ಲಿ ಚೆನ್ನಾಗಿ ನಡೀತಿರುತ್ತೆ. ಅವಾಗ ಹೀರೋಯಿನ್ ಹೇಳ್ತಾಳೆ, ಹೀರೋಯಿನ್ ಮೇನ್ ಆಗಿಗಳು ಅವಳಂತಾಳೆ, ನೀನು ನಿಜಾಲು ಸಾಯೋದಿದ್ರೆ 2 ಅವರ್ ಲೇಟ್ ಆಗಿ ಸಾಯಿ, ಯಾಕೆಂದ್ರೆ ನನ್ ಜೊತೆ ಇದ್ಬಿಟ್ಟು ಸಾಯಿ, ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಅವಾಗ ನಿನ್ಗೆ ಏನು ಲೈಫ್ ಬಗ್ಗೆ ಗೊತ್ತಾಗುತ್ತೆ ಬಾ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾನೆ. ಹೀರೋ ಆಲ್ರೆಡಿ ಕಾಯ್ತಾ ಇದೆ, ಅದರ ಟಾಪಿಕ್ ಸಿಕ್ಕಿದ್ರೆ ಮಾತಾಡೋಣ ಅಂತ. ಈ ಚಾನ್ಸ್ ಮಿಸ್ ಮಾಡ್ಬಾರ್ದು ಅಂತ ಜೊತೆಲಿ ಹೋಗ್ತಾನೆ. ಅವಳು ಕರ್ಕೊಂಡು ಹೋಗೋದಿಲ್ಲ ಅಂದ್ರೆ ಒಂದ್ ಜಾಗ ಇರುತ್ತೆ, ಈ ರಿಟೈರ್ಮೆಂಟ್ ಹೌಸ್ ಇರುತ್ತಲ್ಲ, ಅಂದ್ರೆ ತಾತ ಅಜ್ಜಿಗಳು ಇರ್ತಾರಲ್ಲ, ಈ ಅಪ್ಪ ಮಕ್ಳು ಬಿಟ್ಬಿಟ್ಟು ಹೋಗಿರ್ತಾರಲ್ಲ, ಅಂತ ಜಾಗ ಕರ್ಕೊಂಡು ಹೋಗಿರ್ತಾನೆ. ಆಮೇಲೆ
ಆಮೇಲೆ ಒಬ್ರು ಬರ್ತಾರೆ, ಬಂದಾಗ ಅವ್ರ ಹತ್ರ ಹೇಳ್ತಾರೆ, ಏನಮ್ಮ ಹೆಂಗಿದ್ಯಾ, ಚೆನ್ನಾಗಿದ್ಯಾ ಅಂತ ಅನ್ಬೇಕಾದ್ರೆ ಹೀರೋ ನೋಡ್ಬಿಟ್ಟು ಯಾರು ಅಂತ ಅಂದಾಗ, ಯಾಕೆ ಈ ಮುಖ ಎಲ್ಲ ಈ ತರ ಇದೆ ಅಂದ್ರೆ, ಇಲ್ಲಮ್ಮ ಅವ್ರು ಬರ್ತಾ ಸ್ವಲ್ಪ ಕೆಳಗ್ ಬಿದ್ಬಿಟ್ಟು ಏಟ್ ಆಗ್ಬಿಟ್ಟಿದೆ, ಅದರಿಂದ ನಂಗೆ ಆಯ್ತು ಅಂತ. ಇವ್ರಿಗೆ ಸಖತ್ ಶಾಕ್ ಆಗ್ಬಿಟ್ಟು, ಹೌದಾ ಹೌದಾ ಸರಿ ಇರು ಅಂತ ಅಂದ್ಬಿಟ್ಟು ಆಯಿಂಟ್ಮೆಂಟ್ ಎಲ್ಲ ಕೊಡ್ತಾರೆ. ಅದಲ್ದೆ ಇವನು ಸ್ವಲ್ಪ ಡಿಪ್ರೆಷನ್ ಅಂತ ಕೇಳಿದ್ದೆ, ಹೌದಾ ಇರು ಒಂದ್ ನಿಮಿಷ ಅಂತ ಅಂದ್ಬಿಟ್ಟು ರೋಸ್ ಮೇರಿ ಅಂತ ಒಂದ್ ಹೆಸರು ಕರೀತಾರೆ. ಅವ್ರು ನೋಡಕ್ಕೆ ಸ್ವಲ್ಪ ತಲೆ ಕೂದಲೆಲ್ಲ ರೋಸ್ ಕಲರ್ ಇರುತ್ತೆ. ಅದ್ ನೋಡ್ಬಿಟ್ಟು, ಓ ಹೌದಾ ಡಿಪ್ರೆಷನ್ ಇದೆಯಾ, ಬಾ ನಾನು ನೀನು ಮಾತಾಡೋಣ ಅಂದ್ಬಿಟ್ಟು ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ. ಹಿಂಗೆ ಒಂದ್ ಎರಡ್ ಮೂರ್ ಗಂಟೆ ಸ್ವಲ್ಪ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಸ್ವಲ್ಪ ಹೀರೋಗೆ ಈ ತರ ಅವನು ಎಕ್ಸ್ಪೀರಿಯನ್ಸ್ ಮಾಡಿರಲ್ಲ, ಇದೊಂಥರ ಫೀಲ್ ಚೆನ್ನಾಗಿರುತ್ತೆ. ಅದಲ್ದೆ ನಮ್ ಹೀರೋಯಿನ್ ಹೆಸರು ಅಲೆಕ್ಸ್ ಅಂತ. ಅವಳ ಜೊತೆ ಇರೋದ್ರಿಂದ ಇವನಿಗೆ ಇನ್ನೂ ಸ್ವಲ್ಪ ಒಂಥರ ಫೀಲ್ ಗುಡ್ ಆಗಿ ಅನ್ಸುತ್ತಿರುತ್ತೆ, ಒಂಥರ ಖುಷಿಯಾಗಿರ್ತಾನೆ. ಹೀರೋಯಿನ್ ಕಂಡ್ರೆ ಇಷ್ಟ ಆಗಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅವನು ಅನ್ಕೋತಿರೋದೆಲ್ಲ ಒಂದೇ ವಿಷಯ, ಇನ್ನೊಂದ್ ಸ್ವಲ್ಪ ತಿದ್ದೆ ಸಾಕಲ್ಲ ಇವಳ ಜೊತೆ ಅಂತ ಅದೇ ಫೀಲ್ ಅಲ್ಲಿ ಇದ್ರು. ಅವ್ರು ವೆಯ್ಟ್ ಮಾಡ್ಕೊಂಡು ಹಿಂಗೆ ಮಾತಾಡ್ಕೊಂಡ್ ಬರ್ತಾ ಇರೋದು ಅವ್ನ ಮನೆ ಸಿಕ್ಬಿಡುತ್ತೆ. ಸರಿ ಅಂತ ಅಂದ್ಬಿಟ್ಟು ಅವ್ನು ಹೋಗ್ತಾ ಇರ್ಬೇಕಾರೆ, ಸರಿ ಸಿಗೋಣ ಅಂತ ಅಂದ್ಬಿಟ್ಟು ಹೋಗ್ತಿರ್ತಾಳು. ಇವಂಗ ಏನಂದ್ರೆ ಒಂಥರ ಫೀಲ್ ಆಗ್ಬಿಡ್ತು ಅವಳ ಮೇಲೆ. ಆ ವಿಷಯ ಅವಳಿಂದ ಎಕ್ಸ್ಪೆಕ್ಟ್ ಮಾಡಿದ್ರೆ ಅವಳಿಗೆ ಆತರ ಇಲ್ವೇ ಇಲ್ಲ. ಏನು ಇಷ್ಟ ಬೇಗ ಹೋಗ್ತೀನಿ ಅಂತಿದ್ರ, ಸಿಗ್ತೀರಾ ಹಿಂಗೆ ಅಂತಂದಾಗ, ಇಲ್ಲ ಸಾರಿ ಅದು ಸಿಗ್ಬೇಕು, ನಿಮ್ ಮುಖ ಈ ತರ ಇದೆ ಅಂತಲ್ಲ, ನಂದೇ ಡಿಫ್ರೆಂಟ್ ಆಗಿರೋ ಪ್ರಾಬ್ಲಮ್ಗಳು ಇದಾವೆ, ಅದರಿಂದ ಸಿಗೋದು ಸರಿ ಇರಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಇದನ್ನ ಕೇಳಿದಾಗ ಹೀರೋಗೆ ಏನು ಮಾಡಕ್ ಆಗಲ್ಲ, ಸ್ವಲ್ಪ ಮನ್ಸು ಬೇಜಾರಾಗುತ್ತೆ. ಮನೇಲಿ ಕೂತ್ಕೊಂಡು ಅವ್ನ ಫ್ರೆಂಡ್ ಜೊತೆ ಹೇಳ್ತಾ ಇರ್ತಾನೆ ಹಿಂಗೆ ಅಂತ. ಆಗ ಅವ್ನು ಹೇಳ್ತಾನೆ, ನಾನು ನಿನ್ಗೆ ತುಂಬಾ ಜನ ತೋರಿಸಿದೀನಿ, ಅದರಲ್ಲಿ ಎಷ್ಟೊಂದ್ ಜನ ಹುಡುಗಿರು ಅಕ್ಸೆಪ್ಟ್ ಮಾಡ್ಕೊಂಡಿದ್ರು ನೀನ್ ಇಂಟ್ರೆಸ್ಟ್ ತೋರಿಸ್ತಿಲ್ಲ. ಇವಾಗ ನೀ ಇಂಟ್ರೆಸ್ಟ್ ತೋರಿಸಿದ ಒಂದ್ ಹುಡುಗಿ ಮೇಲೆ ಅಂದ್ರೆ ನೀನ್ ಏನ್ ಮಾಡ್ಬೇಕು, ಅವಳ ಮೇಲೆ ಸ್ವಲ್ಪ ಹೋಗು, ನೀನ್ ಸ್ವಲ್ಪ ಎಫೆಕ್ಟ್ ಹಾಕಿದ್ರೆ ತಾನೆ ಜನ ಬರ್ತಾರೆ, ನೀ ಕೂತಿದ್ದ ಜಾಗದಲ್ಲಿ ಎಲ್ಲ ಬರಕ್ಕಾಗಲ್ಲ, ಟ್ರೈ ಮಾಡು ಅಂತ ಹೇಳ್ತಾನೆ. ಇವಂಗ ಅನ್ಸುತ್ತೆ ಬಿಡಬಾರ್ದು ಅಂತ ಅಂದ್ಬಿಟ್ಟು ಸ್ವಲ್ಪ ಡೀಸೆಂಟ್ ಆಗಿ ರೆಡಿ ಆಗಿ ಡೀಸೆಂಟ್ ಆಗಿರಂಗೆ ಅಲ್ಲಿ ವೆಯ್ಟ್ ಮಾಡ್ತಾ ಇರ್ತಾನೆ. ವೆಯ್ಟ್ ಮಾಡ್ತಾ ಇರ್ಬೇಕಾದ್ರೆ ಒಂದ್ ಬಸ್ ಬರುತ್ತೆ, ಆ ಬಸ್ ಹೊಟ್ಟೋಗ್ಬಿಡುತ್ತೆ. ಅದ್ರಲ್ಲಿ ಹೀರೋಯಿನ್ ಇರಲ್ಲ. ಅಯ್ಯೋ ಇಲ್ವಲ್ಲ ಅಂತ ಅನ್ಕೊಂಡ್ ಫೀಲ್ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ಹೀರೋಯಿನ್ ಬರ್ತಾಳೆ. ಬಂದಿದ್ ನೋಡ್ಬಿಟ್ಟು, ಏನ್ ನಾನು ಫಾಲೋ ಮಾಡ್ತಿದ್ಯಾ ಅಂತಾಳೆ. ಇಲ್ಲ ಫಾಲೋ ಮಾಡ್ಲಿಲ್ಲ, ಹಿಂಗೆ ದಾರಿಯಿಂದ ಬಂದೆ ಅಂತ ಅಂದ್ಬಿಟ್ಟು, ಸರಿ ನಿಮ್ದು ಬಸ್ ಹೊಟ್ಟೋಗ್ಬಿಡ್ತಲ್ಲ ಏನ್ ಮಾಡ್ತೀರಾ ಅಂದ್ರೆ, ಅಯ್ಯೋ ನಾ ತಲೆ ಕೆಡ್ಸ್ಕೊಳಲ್ಲ, ಅವಾಗ ಹೋಗಿ ರಜಾ ಹಾಕೋತೀನಿ, ಏನ್ ತಲೆ ಕೆಡ್ಸ್ಕೊಳಲ್ಲ, ಹೋದ್ರಲ್ಲಿ ಬಿಡು ಅಂತ ಹೇಳ್ತಾಳೆ. ಇದನ್ ಕೇಳ್ದಾಗ, ರಜಾ ಹಾಕೋತೀರಾ, ಸರಿ ಬಂಕ್ ಮಾಡ್ತಿದ್ದೀರಾ, ಹಂಗೆ ನನ್ ಜೊತೆ ಬಂದ್ರೆ ಹಂಗೆ ಸ್ವಲ್ಪ ಊರೆಲ್ಲ ಸುತ್ತಬಹುದು ಅಂದ್ರೆ. ಇದ್ ಕೇಳ್ದಾಗ ಹೀರೋ ಮೈಂಡ್ ಸೆಟ್, ಅವ್ರ ಫೇಸ್ ಹೆಂಗಿರುತ್ತೆ ಅಂದ್ರೆ, ಅವಳಿಗೆ ಹೋಗ್ಬೇಕು ಅಂತಾನು ಇರುತ್ತೆ, ಹೋಗ್ಬೇಡ ಅನ್ನೋದು ತರನು ಇರುತ್ತೆ. ಏನೋ ಒಂದ್ ವಿಷಯ ಅವಳನ್ನ ಸ್ಟಾಪ್ ಮಾಡ್ತಾ ಇದೆ, ಅದು ಅವಳ ಫೇಸ್ ಅಲ್ಲೇ ಗೊತ್ತಾಗ್ತಿದೆ. ಒಂದ್ ಸ್ಟೇಜ್ ಅಲ್ಲಿ ಏನ್ ಮಾಡ್ತಾಳೆ, ಅವಳೇ ಒಪ್ಕೊಂಡ್ಬಿಡ್ತಾಳೆ, ಸರಿ ನನ್ ಮೂಡ್ ಚೇಂಜ್ ಆಗಿಸಲು ಒಪ್ಕೊಂಡ್ಬಿಡ್ತೀನಿ, ನಡಿ ಹೋಗೋಣ ಅಂದ್ಬಿಟ್ಟು ಒಪ್ಕೋತಾಳೆ. ಡೈರೆಕ್ಟ್ ಹೋಗ್ಬಿಟ್ಟು ಆ ಜೆಲ್ಲಿ ಬೀಲ್ಸ್ ಅಂತ ಹೇಳಿದ್ನಲ್ಲ, ಅದು ಹೀರೋಗೆ ಕನ್ಸು ಬಿದ್ದಿತ್ತಂತೆ, ಒಂದ್ ಟಬ್ ಒಳಗೆ ಪೂರ್ತಿ ತುಂಬ್ಕೊಂಡಿರಂಗೆ. ಅದು ವಿಷಯದ ಬಗ್ಗೆ ಹೇಳಿರ್ತಾನೆ ಮೊದ್ಲೆ. ಅದು ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಅಲ್ಲಿರೋ ಜೆಲ್ಲಿ ಬೀನ್ಸ್ ಎಲ್ಲ ತಗೊಂಡ್ಬಿಟ್ಟು ಆ ಬಾತ್ ಟಬ್ಗೆ ಅದನ್ನೆಲ್ಲ ಫುಲ್ ತುಂಬಿಟ್ಟು ಅದ್ರೊಳಗೆ ಇವ್ರಿಬ್ರು ಕೂತ್ಕೊಂಡಿರ್ತಾರೆ. ಅಂದ್ರೆ ಹೀರೋ ನೆನ್ಸ್ಕೊಂಡಿದ್ದ ಇವಳು ಮಾಡ್ತಾಳೆ. ಹೇಳ್ಬೇಕು ಅಂದ್ರೆ ಇದೆಲ್ಲ ಮಾತಾಡ್ತಿರ್ಬೇಕಾದ್ರೆ ಹೀರೋ ಅವ್ನ್ ಸ್ಟೋರಿ ಬಗ್ಗೆ ಹೇಳ್ತಾನೆ, ಅವ್ನಿಗೆ ಈ ತರ ಪ್ರಾಬ್ಲಮ್ ಇದೆ, ಇದ್ ನೋಡ್ಬಿಟ್ರೆ ಸತ್ತೋಗ್ಬಿಡ್ತಾರೆ. ಬಟ್ ಹೀರೋಯಿನ್ ಮುಖದಲ್ಲಿ ಒಂಚೂರು ಫೇಸ್ ಎಕ್ಸ್ಪ್ರೆಷನ್ ಇರಲ್ಲ. ಏನಕ್ಕೆ ಅಂದ್ರೆ ಈ ವಿಷಯದ ಬಗ್ಗೆ ಅವಳಿಗೆ ಚೆನ್ನಾಗ್ ಗೊತ್ತು. ಯಾಕಂದ್ರೆ ಹೀರೋ ತುಂಬಾ ಫೇಮಸ್ ಆಗ್ಬಿಟ್ಟಿರ್ತಾನೆ, ಅಲ್ಲಿ ಆ ಊರಲ್ಲೇ ಫೇಮಸ್ ಆಗ್ಬಿಟ್ಟಿರ್ತಾನೆ. ಅದರಿಂದಾಗಿ ಅವಳು ಗೊತ್ತಾಗ್ಬಿಡುತ್ತೆ. ಅವಾಗ ಹೀರೋಗೆ ಶಾಕ್ ಆಗ್ಬಿಡುತ್ತೆ, ಇವಳು ಎಲ್ಲಾ ವಿಷಯ ಗೊತ್ತು ಅಂತ. ನಿನ್ಗೆ ಗೊತ್ತಾಯ್ತು ಅಂದಾಗ, ಸರಿ ನೀ ಯಾಕೆ ಹಾಸ್ಪಿಟ್ಲಿಗೆ ಬಂದಿದೆ ಅಂತ ಹೀರೋ ಕೇಳ್ತಾನೆ. ಅವಾಗ ಹೇಳ್ತಾಳೆ, ಈ ತರ ಜನಗಳು ಮಾತಾಡೋದ್ರಿಂದ ಗೊತ್ತು, ಅದ್ ಬಿಡು ಅಂತ ಅಂದ್ಬಿಟ್ಟು ಅವಳ ಬಗ್ಗೆ ಹೇಳಕ್ ಸ್ಟಾರ್ಟ್ ಮಾಡ್ತಾಳೆ. ಅವಳ ಜಾಕೆಟ್ ನ ಕಳೆದ್ಬಿಟ್ಟು ಒಂದು ಮಾನಿಟರ್ ಮಾಡ್ತಾರೆ, ಡಿವೈಸ್ ನ ತೆಗಿತಾಳೆ. ಅಂದ್ರೆ ಅದು ಹಾರ್ಟ್ ನ ಮಾನಿಟರ್ ಮಾಡ್ತಿರುತ್ತೆ. ಹೀರೋನ್ಗೆ ಒಂಥರ ಪ್ರಾಬ್ಲಮ್ ಇರುತ್ತೆ, ಓವರ್ ಆಗಿ ಎಮೋಷನ್ಸ್ ನ ಎಕ್ಸ್ಪ್ರೆಸ್ ಮಾಡಬಾರ್ದು. ತುಂಬಾ ಎಕ್ಸೈಟ್ ಆಗ್ಬಿಟ್ರೆ ಆ ಹಾರ್ಟ್ ತುಂಬಾ ವೀಕ್ ಆಗಿರುತ್ತೆ ಅವ್ರದ್ದು, ಅದು ತಡಿಯಲ್ಲ. ಆ ಎಮೋಷನ್ ನ ತುಂಬಾ ಚೆನ್ನಾಗಿ ಕಂಟ್ರೋಲ್ ಮಾಡ್ಬೇಕು ಅವಳು. ಏನೇ ಸ್ವಲ್ಪ ಸಂತೋಷ ಆಗ್ಲಿ, ಇಲ್ಲ ಕೋಪ ಆಗ್ಲಿ, ಇಲ್ಲ ಬೇಜಾರಾಗ್ಲಿ, ಏನೇ ಆದ್ರೂ ಅವಳು ಎಲ್ಲಾನು ಕಂಟ್ರೋಲ್ ಮಾಡ್ಬೇಕು. ಅದೇ ಮೇನ್ ಪಾಯಿಂಟ್. ಇವ್ರಿಬ್ರು ಮಾತಾಡ್ಕೊಂತಾರೆ. ಇದನ್ ಕೇಳಿದಾಗ ಹೀರೋಗೆ ಶಾಕ್ ಆಗುತ್ತೆ, ಈ ತರನು ಪ್ರಾಬ್ಲಮ್ ಇರುತ್ತೆ ಜನಗಳಿಗೆ ಅಂತ. ಬಟ್ ಆದ್ರೆ ಇಬ್ರದ್ದು ಸಿಚುವೇಶನ್ ಒಂದೇ ತರ ಇರುತ್ತೆ. ಹೇಳ್ಬೇಕು ಅಂದ್ರೆ ಹಿಂಗೆ ಇವರಿಬ್ರು ಸಿಂಕ್ ಸ್ವಲ್ಪ ಇನ್ನೂ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಒಂದೇ ತರ ಇರ್ತಾರೆ ಮೈಂಡ್ ಸೆಟ್, ಇಬ್ರು ಮೈಂಡ್
ಸೆಟ್ ಒಂದೇ ತರ ಇರುತ್ತೆ. ಹಿಂಗೆ ಜಾಲಿಯಾಗಿ ಊರ್ ಸುತ್ತಾ ಇರ್ತಾರೆ. ಯಾವ್ದಾದ ಪಬ್ ಗಿಬ್ಬೆಲ್ಲ ಹೋಗ್ತಾರೆ. ಅಲ್ಲಿ ಸ್ವಲ್ಪ ಓಟ್ಕ ಎಲ್ಲ ಕುಡ್ಕೊಂಡು ಡ್ರಿಂಕ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ಬೇಕಾದ್ರೆ ಹೀರೋಯಿನ್ ಹೇಳ್ತಾಳೆ, ಇದೇ ಫಸ್ಟ್ ಸ್ಟೆಪ್ ಒಂದು ಹುಡುಗನ್ ಜೊತೆ ನಾನು ಈಚೆ ಕಡೆ ಬಂದಿರೋದು ಅಂತ. ಅದೇ ತರನು ಹೀರೋಗೂ ಅದೇ ತರ ಸಿಚುವೇಶನ್ ಅಲ್ವಾ. ಇವ್ರಿಬ್ರು ಮಾತುಕತೆ ನಡೀತಾ ಇರ್ಬೇಕಾದ್ರೆ ಹಂಗೆ ಮನೆಗ್ ಬರ್ತಾರೆ. ಹೀರೋ ಬಂದಾಗ ಮನೆಗಿರ್ತಾನೆ. ಇಲ್ಲಿ ಇವ್ರಿಬ್ರು ಮಾತಾಡ್ತಾ ಇರ್ತಾರೆ. ಈಗ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿ ಸುತ್ತಮುತ್ತ ಮಾಡಿರೋ ಎನ್ವೈರ್ಮೆಂಟ್ ಎಲ್ಲ ನೋಡ್ಬಿಟ್ಟು ಅದ್ ನೋಡ್ಬಿಟ್ಟು ಕೇಳ್ತಾಳೆ, ನನಗೂ ಆತರ ನನಗೋಸ್ಕರ ಒಂದ್ ಮಾಡ್ಕೊಡ್ತೀಯ ಅಂತ. ಇವ್ರಿಬ್ರು ಮಾತಾಡ್ತಾ ಸ್ವಲ್ಪ ಕ್ಲೋಸ್ ಆಗ್ಬಿಟ್ಟು ಹತ್ರಕ್ ಬಂದ್ಬಿಟ್ಟು ಕನ್ನಡಿ ತೆಗಂಗೆ ಬಂದ್ಬಿಡ್ತಾಳೆ. ಆಗ ಹೀರೋಗೆ ಭಯ ಆಗ್ಬಿಡುತ್ತೆ. ಬಟ್ ಒಂದ್ ಸೆಕೆಂಡ್ ತೆಗದೆ ಬಿಡ್ತಾಳೆ. ನೋಡಿದ್ರೆ ಹೀರೋ ಕಣ್ಣ ಅವಳು ನೋಡ್ತಾಳೆ, ಬಟ್ ಏನು ಆಗಲ್ಲ. ಬಟ್ ಆದ್ರೆ ಆ ಕಣ್ಣಲ್ಲಿ ಅಷ್ಟು ಲವ್ ಕಾಣ್ತಿರುತ್ತೆ ಅವಳ ಮೇಲೆ. ಹೀರೋಯಿನ್ ಕಣ್ಣಲ್ಲೂ ಅಷ್ಟೇ. ಈ ವಿಷಯ ಇಬ್ರು ಸ್ಟಾಕ್ ಆಗಿ ಹಂಗೆ ಸ್ವಲ್ಪ ಒಬ್ರಿಗೊಬ್ರು ನೋಡ್ಕೊತಾ ಇರ್ಬೇಕಾರೆ ನೇನೋ ಕಿಸ್ ಮಾಡ್ಬೇಕು ಅಂತ ಹತ್ರಕ್ ಹೋಗ್ತಾರೆ. ಅಷ್ಟೆಲ್ಲ ಅವ್ರೊಬ್ರು ಬಂದ್ಬಿಡ್ತಾರೆ. ಅಪ್ಪ ಅಮ್ಮ ಡಮಾಲ್ ಅಂತ ಡೋರ್ ತಕೊಂಡು ಒಳಗ್ ಬಂದಿದ್ದೆ ಅವ್ರ ಅಪ್ಪ ಅಮ್ಮಂಗ್ ಶಾಕು. ಯಾಕಂದ್ರೆ ಇವನ್ ರೂಮ್ ಅಲ್ಲಿ ಒಂದು ಹುಡುಗಿ ಇದೆ. ಆ ಹುಡುಗಿ ಇವನ್ಗಿಂತ ಚೆನ್ನಾಗಿದೆ. ಇಮ್ಯಾಜಿನ್ ಮಾಡಕ್ ಆಗದೆ ಎಷ್ಟು ಚೆನ್ನಾಗಿದೆ. ಇದ್ ನೋಡಿದಾಗ ಎಲ್ಲ ಶಾಕ್ ಆಗ್ಬಿಡ್ತಾರೆ. ಮಗನ್ ರೂಮ್ ಅಲ್ಲಿ ಒಂದು ಹುಡುಗಿ ಇರೋದು ಅವ್ರ ಇಬ್ರಿಗೂ ಖುಷಿ ಆಗ್ತಿರುತ್ತೆ. ಹೋಗ್ಬಿಟ್ಟು ಹಗ್ ಮಾಡ್ಕೊಂಡು ಕೈ ಹಿಡ್ಕೊಳ್ಳೋದಂತೆ, ಮಾತಾಡ್ಸೋದಂತೆ ಇಟ್ಕೊಂಡು ನಿಂಗೆ ಏನ್ ಬೇಕಮ್ಮ ಅನ್ಕೊಂಡು ಸಖತ್ ಖುಷಿ ಪಡ್ತಿರ್ತಾರೆ. ಈ ತರ ನಮ್ಮ ರೂಮ್ ಅಲ್ಲಿ ಆದ್ರೆ ಮನೆಯಿಂದ ಹಾಚ್ಕಾಕ್ಬಿಡ್ತಾರೆ. ಆಮೇಲೆ ನಮ್ ಹೀರೋ ತಲೆಗೆಲ್ಲ ಹೊಡ್ಕೊತಿರ್ತಾನೆ, ನೀವೆಲ್ಲ ಒಂದ್ ಕುಟುಂಬನ ಒಂದ್ ಮರ್ಯಾದೆ ಬೇಡ ಅಂತ ಅನ್ಕೊಂಡು. ಯಾಕಂದ್ರೆ ಒಬ್ರು ಪೇರೆಂಟ್ಸ್ ತರನೇ ನಡ್ಕೊಳ್ಳಲ್ಲ, ಅವ್ರು ಫುಲ್ ಫ್ರೆಂಡ್ಲಿ ಆಗಿರ್ತಾರೆ. ಆಮೇಲೆ ಒಂದ್ ವಿಷಯ ಹೇಳೋದ್ ಮರ್ತೋದೆ, ಹೀರೋನ್ ಕತ್ತತ್ರ ಒಂಥರ ಲೈಟರ್ ಹಾಕಿರ್ತಾರೆ. ಅದು ರೆಡ್ ಲೈಟ್ ಬಂತು ಅಂದ್ರೆ ಅವ್ಳಿಗೆ ಆಟಕ್ ಪ್ರಾಬ್ಲಮ್ ಅಂತ ಹೇಳಿರ್ತಾಳೆ. ಈ ವಿಷಯನ ಹೇಳೋದ್ ಮರ್ತೋಯ್ತು, ಅದರಿಂದ ಹೇಳ್ತಾ ಇದೀನಿ. ನಮ್ ಹೀರೋಯಿನ್ ಯಾವ ತರ ಅಂದ್ರೆ ಸ್ವಲ್ಪ ದಿನ ನಗ್ತಾ ಇರ್ತಾಳೆ, ಸ್ವಲ್ಪ ಬೇಜಾರಲ್ಲಿ ಇರ್ತಾಳೆ. ಇದೇ ತರ ನಡೀತಿರುತ್ತೆ. ಎಲ್ಲ ಒಂಥರ ಒಂದ್ ಜಾಗದಲ್ಲಿ ಹೋಗಿರ್ತಾರೆ ಸ್ವಲ್ಪ ಹಂಟಿಂಗ್ ಮಾಡಂಗೆ ಅಂತ. ಅಲ್ಲಿ ಹೋದಾಗ ಈ ಹೀರೋಯಿನ್ಗೆ ಕೈಗೆ ಸ್ವಲ್ಪ ಏಟ್ ಆಗ್ಬಿಡುತ್ತೆ. ಹೀರೋ ಏನ್ ಮಾಡ್ತಾನೆ, ಅವನ್ ತಲೆಯಲ್ಲಿರೋ ಬ್ಯಾಂಡೇಜ್ ಸ್ವಲ್ಪ ಕಟ್ ಮಾಡ್ಕೊಂಡು ಅದನ್ನ ಬ್ಯಾಂಡೇಜ್ ಹಾಕಿರ್ತಾನೆ. ಇದ್ ನೋಡ್ಬಿಟ್ಟು ಇಬ್ರು ಸ್ಮೈಲ್ ಮಾಡ್ತಿರ್ತಾರೆ. ಒಬ್ರಿಗೊಬ್ರು ಒಂಥರ ಆ ಲೆವೆಲ್ ಲವ್ ಇರುತ್ತೆ. ಬಟ್ ಅದೇ ಸಡನ್ ಆಗಿ ಓಡ್ ಬಂದ್ಬಿಡ್ತಾಳೆ. ಏನಕ್ಕೆ ಅಂದ್ರೆ ಹೀರೋಯಿನ್ ಹಾರ್ಟ್ ಬೀಟ್ ನಮಗ್ ಕೇಳ್ತಾ ಇರುತ್ತೆ, ಪಂಪ್ ಆಗ್ತಾ ಇರೋದು. ಅಂದ್ರೆ ಅವಳಿಗೆ ಓವರ್ ಫ್ಲೋ ಆಗ್ತಾ ಇದೆ, ಅವಳಿಗೆ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ. ಇದರಿಂದ ಅವಳಿಗೆ ಪ್ರಾಬ್ಲಮ್ ಆಗುತ್ತಲ್ವಾ. ಅದರಿಂದ ಏನ್ ಮಾಡ್ತಾಳೆ, ಸ್ವಲ್ಪ ನಾರ್ಮಲ್ ಆಗಕ್ಕೆ ದೂರಕ್ ಬರ್ತಾಳೆ. ಇದೇ ತರನು ತುಂಬಾ ವಿಷಯ ಆಗ್ತಿರುತ್ತೆ. ಅವಳ ಫೇಸ್ ಎಕ್ಸ್ಪ್ರೆಷನ್ ಅವಾಗ ಏನಕ್ಕೆ ಚೇಂಜ್ ಆಗ್ತಿದೆ ಅಂತ ಈ ವಿಷಯದಿಂದ ತೋರಿಸ್ತಾ ಇದಾರೆ. ಆಗ ಹಿಂಗೆ ಮಾತಾಡ್ತಾ ಇರ್ಬೇಕಾದ್ರೆ ಹೀರೋನ್ ಹೇಳ್ತಾಳೆ, ಈ ತರ ಒಂದು ಫುಲ್ಲು ಚೆನ್ನಾಗ್ ಕಾಣ್ತಿರೋ ಒಂದು ಹುಡುಗಿ ಪಕ್ಕದಲ್ಲಿ ಕೂತಾಳೆ, ನಿನ್ಗೆ ಏನ್ ಅನ್ಸುತ್ತೆ, ನೀನು ಯಾರಾದ್ರೂ ಹುಡುಗಿನ ಡೇಟ್ ಮಾಡಿದ್ಯಾ, ನಿಂಗೆ ಏನ್ ಫೀಲ್ ಇದೆ ಅಂತ ಅನ್ಬೇಕಾದ್ರೆ ಹೀರೋ ಅಂತಾನೆ, ಡೇಟಾ ಅದೆಲ್ಲ ಒಂಥರ ವೇಸ್ಟ್, ನನ್ ಮುಖನೇ ತೋರ್ಸಕ್ಕಾಗಲ್ಲ, ಯಾವ ಡೇಟು ಅಂತ ಅನ್ಬೇಕಾರೆ ನಿನ್ ಮುಖನ ನೋಡ್ದವ್ರಲ್ಲ ನಗ್ತಾ ಸತ್ತೋದ್ರಂತೆ. ಆ ತರ ಮುಖನ ನಾನು ನೋಡ್ಬೇಕು ಅಂತ ಆಸೆ ಆಗ್ತಿದೆ, ಕ್ಯೂರಿಯಾಸಿಟಿ ಉಟ್ಕೊಂತ ಇದೆ ಅಂತ ಹೀರೋಯಿನ್ ಹೇಳ್ತಾಳೆ. ಅದಕ್ಕೆ ಇವೆಲ್ಲ ಮುಖ ಅಲ್ಲ, ಒಂದು ವಿಷಯನೇ ಅಲ್ಲ, ಪ್ರೀತಿಗೆ ಮನ್ಸು ಅದೆಲ್ಲ ಮೇಯ್ನು, ನಾ ಅದನ್ನ ನೋಡ್ತೀನಿ ಅಂತ ಹೀರೋ ಹೇಳ್ತಾ ಇರ್ತಾನೆ. ಆಗ ನೀ ಏನಾರೇ ಹೇಳ್ಕೊ, ನಿನ್ ಮುಖ ನೋಡ್ಬೇಕು ಅಂತ ನನಗೆ ಸ್ವಲ್ಪ ಕ್ಯೂರಿಯಾಸಿಟಿ ಬರ್ತಿದೆ ಅಂತ ಇವಳು ಅಂತಾಳೆ. ಅನ್ಬಿಟ್ಟು ಹಿಂಗೆ ಮನಿಕೊಂಡಾಗ ಹೀರೋ ಏನ್ ಮಾಡ್ತಾನೆ, ಬೆಸಿಟ್ ಒಳಗಿಂದ ಬಂದ್ಬಿಟ್ಟು ನಾನು 7 ಗಂಟೆ ಕಣ್ ತೆಗಿಬೇಡ ಅಂತ ಅಂದ್ಬಿಟ್ಟು ಅವ್ನ್ ಬ್ಯಾಂಡೇಜ್ ಎಲ್ಲ ಬಿಚ್ಚಿ ಅವಳ ಕಣ್ ಕಟ್ಬಿಟ್ಟು ಬೇಕಾದ್ರೆ ಮುಟ್ಟು ಅಂತ ಕೈಲಿ ಮುಟ್ಟಿಸ್ತಾನೆ. ಆ ಮುಟ್ಟಾಗ ಹೆಂಗೆ ಅವ್ನ ಮುಖನ ಮುಟ್ಟಿ ಚೆಕ್ ಮಾಡ್ತಾಳೆ. ಇದರಲ್ಲಿ ಇಡೀ ಮೂವಿಲಿ ಹೀರೋ ಮುಖನ ನಮಗೂ ತೋರ್ಸಲ್ಲ. ಅದ್ ಹಿಂಗ್ ತೋರಿಸ್ತಾ ಇರ್ಬೇಕಾರೆ ಹೀರೋಯಿನ್ ನೋಡ್ಬಿಟ್ಟು ನೀ ಯಾವತ್ತಾರು ಕಿಸ್ ಮಾಡಿದ್ಯಾ ಯಾರನಾರ ಅಂತ ಹೇಳ್ತಾಳೆ. ಆಗ ಇಲ್ಲ ಅಂತ ಅಂದ್ಬಿಟ್ಟು ಇವಾಗ ಮಾಡ್ತೀನಿ ಅಂದ್ಬಿಟ್ಟು ಹೀರೋ ಬಂದ್ಬಿಟ್ಟು ಮತ್ತೆ ಕಿಸ್ ಮಾಡ್ಬಿಡ್ತಾನೆ. ಫಸ್ಟ್ ಕಿಸ್ ನಡೆಯುತ್ತೆ. ಇದೊಂಥರ ಚೆನ್ನಾಗಿರುತ್ತೆ. ಆ ಸೀನ್ ನ ತುಂಬಾ ಚೆನ್ನಾಗಿ ತೆಗ್ದಿರ್ತಾರೆ, ನೋಡಕ್ಕೆ ಆ ಫೀಲ್ ಚೆನ್ನಾಗಿರುತ್ತೆ. ಇದ್ ನೋಡ್ತಾ ಇರ್ಬೇಕಾದ್ರೆ ಹೀರೋಯಿನ್ಗೆ ಮತ್ತೆ ಹಾರ್ಟ್ ಬೀಟ್ ಜಾಸ್ತಿ ಆಗ್ಬಿಡುತ್ತೆ. ಅವಳು ಅಲ್ಲಿಂದ ಈಚೆ ಬಂದ್ಬಿಡ್ತಾಳೆ, ಯಾಕಂದ್ರೆ ಕಂಟ್ರೋಲ್ ಮಾಡಕ್ ಆಗ್ತಿರಲ್ಲ. ಈ ವಿಷಯ ನಡೆದಾದ್ಮೇಲೆ ಸ್ವಲ್ಪ ಅವಾಯ್ಡ್ ಮಾಡಕ್ ಟ್ರೈ ಮಾಡ್ತಾಳೆ. ಏನಕ್ಕೆ ಅಂದ್ರೆ ಹೀರೋ ನೋಡ್ದಾಗ್ಲೆಲ್ಲ ಅವಳಿಗೆ ಕಂಟ್ರೋಲ್ ಮಾಡಕ್ ಆಗಲ್ಲ, ಯಾಕೆಂದ್ರೆ ಅವಳದು ತುಂಬಾ ಸಿವಿಯರ್ ಆಗೋಯ್ತು ಅವಳ ಪ್ರಾಬ್ಲಮ್. ಅವಳು ಫೋನ್ ಮಾಡಿದಾಗ ಇಲ್ಲಪ್ಪ ನಂಗೆ ಸ್ವಲ್ಪ ಕೆಲ್ಸ ಇದೆ, ಅದರಿಂದ ಬರಕ್ ಆಗ್ತಿಲ್ಲ ಮನೆ ಕಡೆ ಅಂತ ಹೇಳ್ತಾಳೆ. ಬಟ್ ಆದ್ರೆ ಅವಳು ರಿಯಲ್ ಆಗಿ ಹೇಳ್ಬೇಕು ಅಂದ್ರೆ ಹಾಸ್ಪಿಟಲ್ ಇರ್ತಾಳೆ. ಅವಳು ತುಂಬಾ ವೀಕ್ ಆಗ್ತಾಳೆ. ಆಗ ಹೀರೋ ಫ್ರೆಂಡ್ಗೆ ಏನೋ ಏಟ್ ಆಗಿತ್ತು ಅಂತ ಅನ್ಬಿಟ್ಟು ನೋಡಕ್ಕೆ ಅಂತ ಹಾಸ್ಪಿಟ್ಲ್ಗೆ ಹೋಗಿರ್ತಾನೆ. ಆ ಜಾಗದಲ್ಲಿ ಹೀರೋಯಿನ್ ನೋಡ್ತಾನೆ. ನೋಡಿದಾಗ ಅವ್ನು ಶಾಕ್ ಆಗ್ಬಿಡುತ್ತೆ. ನಿಮ್ ಮನೇಲಿ ಕೆಲ್ಸ ಇದೆ ಅಂತ ಹೇಳ್ದೆ, ಇಲ್ಲೇನ್ ಮಾಡ್ತಿದೆ ಅಂತ ಕೇಳ್ತಾನೆ. ಇದನ್ ಕೇಳಿದಾಗ ಹೀರೋಯಿನ್ ಅಮ್ಮ ಕೂಡ ಜೊತೆಲಿ ಇರ್ತಾರೆ. ಇದ್ ನೋಡಿದಾಗ ಅವ್ರಿಗೆ ಶಾಕು, ನನ್ ಮಗಳಿಗೆ ಒಬ್ಬ ಫ್ರೆಂಡ್ ಬೇರೆ ಇದ್ದಾನ ಅಂತ. ಅವ್ರ ಮೆಂಟಾಲಿಟಿ ಏನಂದ್ರೆ ಈ ಲವ್ ಇದೆಲ್ಲ ಬಂತು ಅಂದ್ರೆ ಎಮೋಷನ್ ಬರುತ್ತೆ, ಆ ಎಮೋಷನ್ ಕಂಟ್ರೋಲ್ ಮಾಡಕ್ಕಾಗದೆ ನನ್ ಮಗಳಿಗೆ ಏನಾರು ಆಗ್ಬಿಡುತ್ತೆ ಅಂತ ಎದುರ್ತಿರ್ತಾರೆ. ಇವಾಗ ಏನ್ ಮಾಡೋದು ಗೊತ್ತಾಗಲ್ಲ. ಕೇಳಿದಾಗ
ಕೇಳ್ದಾಗ ಹೀರೋಯಿನ್ ಸುಳ್ಳು ಹೇಳ್ಬಿಡ್ತಾಳೆ, ಇಲ್ಲಮ್ಮ ಅಲ್ಲಿ ಓಲ್ಡ್ ಹೌಸ್ ಇದೆಯಲ್ಲ ಅಲ್ಲಿ ಸ್ವಲ್ಪ ಕೆಲಸ ಮಾಡ್ತಾ ಇರೋರು, ಅವ್ರ ಜೊತೆ ಅಷ್ಟೇ ಫ್ರೆಂಡ್ಸ್ ಅಷ್ಟೇ ಅಂತ ಹೇಳ್ತಾರೆ. ಇದು ಕೇಳ್ದಾಗ ಹೀರೋಗ್ ಸ್ವಲ್ಪ ಅನ್ಸುತ್ತೆ, ಬಟ್ ಆದ್ರೆ ಅಲ್ಲಿ ಹೇಳಿದಂಗೆ ಮೇನೇಜ್ ಮಾಡ್ತಾನ ಅವನು. ಇದು ಹೌದು ಆಂಟಿ, ಅದು ಅಲ್ಲಿ ಅಷ್ಟೇ ನಾನು ಕೆಲಸ ಮಾಡ್ತೀನಿ ನಾನು ಅಂತ ಹೇಳ್ಬಿಡ್ತಾನೆ. ಅದಾದ್ಮೇಲೆ ಮಾರನೇ ದಿನ ಹೀರೋಗೆ ಹೀರೋಯಿನ್ ಕಂಡ್ರೆ ಇಷ್ಟ ಆಗೋಯ್ತು, ಹಂಗ ಪ್ರಪೋಸ್ ಮಾಡ್ಬೇಕು, ಬಟ್ ಹೇಳ್ಬಿಟ್ರೆ ಬೇಡ ನೋ ಅಂತ ಎಲ್ಲೇನ್ ಬಿಡ್ತಾಳೆ ಅಂತ ಒಂಥರ ಭಯ. ಅವ್ರ ಅಪ್ಪನ ಹತ್ರ ಇದ್ರ ಬಗ್ಗೆ ಮಾತಾಡಿದಾಗ ಅವ್ರ ಅಪ್ಪ ಹೇಳ್ತಾರೆ, ನೋಡಪ್ಪ ನಿನ್ಗೆ ಒಂದ್ ಹುಡ್ಗಿ ಇಷ್ಟ ಆಯ್ತಾ, ಅವಳ ಬಗ್ಗೆ ನೀನ್ ಹೋಗಿ ನೀನ್ ಏನ್ ಅನ್ಕೋತೀಯ ಅದನ್ನ ಹೇಳದ್ ಬಿಟ್ಟು ಅವ್ರು ಏನ್ ಹೇಳ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡೋದಿದೆಯಲ್ಲ ಅದು ತುಂಬಾನೇ ತಪ್ಪು. ನಿನ್ಗೆ ಅನ್ಸತ್ನೆ ಹೇಳ್ಬಿಡು, ಅದು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೆ ಹೇಳೋದು ಯಾವತ್ತೂ ಕರೆಕ್ಟ್ ಆಗಿ ಇರುತ್ತೆ. ಅಕಸ್ಮಾತ್ ನಿನ್ಗೆ ಇಷ್ಟ ಆಯ್ತು ಅಂದ್ರೆ ಅವಳು ನಿನ್ಗೆ ಅಂತ ಹೇಳ್ತಾಳಲ್ವಾ, ಯಾಕೆ ವರ್ಕೌಟು ಆಗ್ಬೋದಲ್ವಾ ಅಂತ ಹೇಳ್ತಾರೆ. ಇದನ್ ಕೇಳ್ದಾಗ ಸ್ವಲ್ಪ ಧೈರ್ಯ ಬಂದ್ಬಿಟ್ಟು ಹೋಗಿ ಹೇಳಕ್ಕೆ ಅಂತ ಹೋಗ್ತಾನೆ. ಹೋದಾಗ ಹೀರೋಯಿನ್ ಹೇಳ್ತಾ ಇರ್ತಾಳೆ ಏನಾಯ್ತು ಅವ್ರ ಅಮ್ಮ ಯಾಕೆ ಹಂಗ ಆಡಿದ್ರು ಅಂತ. ಅವ್ರ ಅಮ್ಮನ ಹತ್ರ ಹೇಳ್ತಾಳೆ, ಅಲ್ಲ ಅದು ಸ್ವಲ್ಪ ಎಮೋಷನ್ ಕಂಟ್ರೋಲ್ ಮಾಡಕ್ ಆಗಲ್ಲ ಅಂತ ಅನ್ಬಿಟ್ಟು ನಾನು ಯಾರ ಜೊತೆನೂ ಬಿಡಲ್ಲ ನಮ್ಮಮ್ಮ, ನನ್ನ ಹತ್ರ ಮೇನ್ ಬಿಡೋದು ಅಂದ್ರೆ ಆ ಓಲ್ಡ್ ಹೌಸ್ ಅಷ್ಟೇ, ಅಲ್ಲಿಗೆ ನಾವು ಹೋಗ್ಬೋದು ಯಾವಾಗ ಬೇಕಾದ್ರು, ಯಾಕಂದ್ರೆ ಅಲ್ಲಿ ಜಾಸ್ತಿ ಎಮೋಷನ್ ಅಷ್ಟೊಂದು ಬರಲ್ಲ, ಅದರಿಂದಾಗಿ ನನ್ನ ಅಲ್ತಾರೆ. ಅವ್ರೇನ್ ಅನ್ಕೊಂಡ್ಬಿಟ್ಟು ನಂಗೆ ಫ್ರೆಂಡ್ಶಿಪ್ ಇತ್ತು ಅಂದ್ರೆ ನಂಗೆ ಹಾರ್ಟಲ್ಲಿ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತ ಅವ್ರು ತಿಳ್ಕೊಂಡ್ಬಿಟ್ರು. ನೀ ಏನ್ ತಪ್ಪಾಗಿ ತಿಳ್ಕೊಬೇಡ, ಅದಕ್ಕೆ ಸುಳ್ಳು ಹೇಳ್ದೇನೆ. ಅದಕ್ಕೆ ಹೀರೋ ನಿಜವೂ ಆ ತರ ಆಗುತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಅವಳು ಇಲ್ಲ ನಾ ಹೇಳಿದ್ನಲ್ಲ ಅದಕ್ಕೆ ಟ್ಯಾಬ್ಲೆಟ್ ಇದೆ, ಅದನ್ನೆಲ್ಲ ಕರೆಕ್ಟ್ ಆಗಿ ತಗೋತಿದ್ರೆ ನಂಗೆ ಏನ್ ಪ್ರಾಬ್ಲಮ್ ಬರಲ್ಲ ಅಂತ ಸುಳ್ಳು ಹೇಳ್ಬಿಡ್ತಾಳೆ. ಯಾಕಂದ್ರೆ ಆಲ್ರೆಡಿ ಅದ್ ಪ್ರಾಬ್ಲಮ್ ಬರ್ತಾ ಇದೆ. ಅದಾದ್ಮೇಲೆ ಓಲ್ಡ್ ಹೌಸ್ಗೆ ಹೋದ್ರೆ ಆ ರೋಸ್ಮೇರಿ ಅಂತಿದ್ರಲ್ಲ ಲೇಡಿ, ಅವರು ತುಂಬಾ ಸಿವಿಯರ್ ಆಗಿ ಏನೋ ಪ್ರಾಬ್ಲಮ್ ಇದೆ ಅವ್ರಿಗೆ, ಅದರಿಂದ ಅವ್ರಿಗೆ ತುಂಬಾ ಸಫರ್ ಮಾಡ್ತಾ ಇದಾರೆ ಅವ್ರಿಗೆ. ಅದರಿಂದಾಗಿ ಹೀರೋನ್ಗೆ ಇದ್ ನೋಡಿದಾಗ ಸ್ವಲ್ಪ ಫೀಲ್ ಮಾಡ್ತಾಳೆ. ಏನಕ್ಕೆ ಅಂದ್ರೆ ಎಷ್ಟೊಂದ್ ಜನ ತುಂಬಾ ಕಷ್ಟ ಅನ್ಭವಿಸ್ತಾರೆ, ಈ ತರ ಸಾವು ಬರುತ್ತೆ ಅಂತ ಅನ್ಕೊಂಡೆ ತುಂಬಾ ಕಷ್ಟ ಅನ್ಭವಿಸ್ತಾರೆ. ಆ ಡಿವೈಸ್ ಇದೆಯಲ್ಲ ಅವ್ರನ್ನ ಬೇಗ ಸಾಯಿಸ್ತೆ ಬದುಕಿಸ್ತಾ ಇದೆ ಅಷ್ಟೇ, ಅವ್ರನ್ನ ಜೀವಂತವಾಗಂತೂ ಇರೋದಿಲ್ಲ ಅದು ಅಂತ ಅನ್ಕೊಂಡು ಹೇಳ್ತಿರ್ತಾಳೆ. ಇದ್ ಕೇಳಿದಾಗ ಏನ್ ಮಾತಾಡ್ತಿದ್ಯಾ, ಅಲ್ಲ ಅವ್ರು ಬದುಕಿರೋದ್ರಿಂದ ಏನ್ ಪ್ರಾಬ್ಲಮ್, ಅವ್ರು ಬದುಕಬೇಕು ಅಂತ ಅವ್ರಿಗಿದೆ ಅಲ್ವಾ ಅಂದಾಗ ಇದೆ, ಆದ್ರೆ ಎಲ್ಲಾರ್ಗು ಗೊತ್ತು ಅವ್ರಿಗೇನು ಆಗಿದೆ, ಅವ್ರು ಸತ್ತೋಗ್ಬಿಡ್ತಾರೆ ಅಂತ. ಆ ಫೀಲಿಂಗ್ ಇದೆಯಲ್ಲ ಆ ಟೈಮ್ಲಿ ನಾ ಏನು ಮಾಡಕ್ ಆಗಿಲ್ಲ ಲೈಫ್ ಅಲ್ಲಿ, ಈ ಬೆಡ್ ಅಲ್ಲೇ ನನ್ ಜೀವ ಹೋಗ್ಬಿಡುತ್ತೆ ನಾ ಫೀಲ್ ಇದೆಯಲ್ಲ, ದಿನ ಕೋರ್ಗ್ಬಿಟ್ಟೆ ನೆಮ್ಮದಿ ಹಾಳಾಗ್ಬಿಡುತ್ತೆ, ಆ ನೆಮ್ಮದಿನೇ ಇರಲ್ಲ ನಮ್ಗೆ ಅಂತ ಅನ್ಕೊಂಡ್ ಫೀಲ್ ಮಾಡ್ತಿರ್ತಾಳೆ. ಅದಕ್ಕೆ ಈಗ ನಾ ಏನ್ ಮಾಡ್ಬೇಕು ಅಂದ್ರೆ ಏನಿಲ್ಲ, ನೀನು ಮುಖ ನೋಡ್ದಿ ಸತ್ತೋದವರೆಲ್ಲ ಸ್ವಲ್ಪ ಸಂತೋಷವಾಗಿ ಸತ್ರು ಅಂತ ನಾನು ವಿಷಯ ಕೇಳಿದೆ, ಆ ತರ ನೀನು ಆ ಸಂತೋಷನಾರು ಸಾಯೋ ಟೈಮ್ಲಿ ಕೊಡ್ಬೋದಲ್ವಾ ಅಂತ ಕೇಳ್ತಾಳೆ. ಇದ್ ಕೇಳ್ದಾಗ ಹೀರೋಗೆ ಏನ್ ಮಾತಾಡೋದು ಗೊತ್ತಾಗಲ್ಲ. ಅವಳು ಹೇಳ್ಬಿಟ್ಟು ಸ್ವಲ್ಪ ಅಳ್ಕೊಂಡೆ ಹೊಟ್ಟೋಗ್ಬಿಡ್ತಾಳೆ. ಅದು ಹೊಟ್ಟೋದ್ಮೇಲೆ ಇವನ್ಗೂ ಈ ಮಾತು ಸರಿ ಅಂತ ಅನ್ಸುತ್ತೆ. ಸರಿ ಅಂದ್ಬಿಟ್ಟು ಬ್ಯಾಂಡೇಜ್ ಎಲ್ಲ ಕಳೆದ್ಬಿಟ್ಟು ಅವ್ಳ ಮುಖ ತೋರಿಸಿ ಆ ಸಾಯ ಟೈಮ್ ಅಲ್ಲಿ ಅವಳು ಸಂತೋಷ ಕೊಟ್ಬಿಟ್ಟು ಅವ್ರ ಕತೆ ಮುಗ್ದೋಗ್ಬಿಡುತ್ತೆ, ಅಂದ್ರೆ ಅವರು ಸತ್ತೋಗ್ಬಿಡ್ತಾರೆ. ಅದಾದ್ಮೇಲೆ ನಮ್ ಹೀರೋಯಿನ್ಗೆ ತುಂಬಾ ಮೆಸೇಜ್ ಮಾಡ್ತಾನೆ, ಬಟ್ ಆದ್ರೆ ಅವಳು ಏನು ಅವಾಯ್ಡ್ ಮಾಡ್ತಾ ಇರ್ತಾಳೆ. ಏನಕ್ಕೆ ಅಂದ್ರೆ ನಮಗ್ ಗೊತ್ತಲ್ಲ ಅವಳಿಗೆ ಪ್ರಾಬ್ಲಮ್ ಇರೋದ್ರಿಂದ ಅದು ತೋರ್ಸ್ಕೋಬಾರ್ದು ಅಂತ ಮಾಡ್ತಾ ಇರ್ತಾಳೆ. ಆಮೇಲೆ ಹೀರೋ ಅವ್ನ ಫ್ರೆಂಡ್ ಜೊತೆ ಮಾತಾಡ್ತಾ ಇರ್ತಾನೆ. ಏನಂತಂದ್ರೆ ಅವ್ರು ಯಾವ್ದೋ ಒಂದ್ ಪಾರ್ಟಿಗೆ ಹೋಗೋದಿರುತ್ತೆ, ಆ ಪಾರ್ಟಿಗೆ ಹೋಗೋದ್ರಿಂದ ಅವನ್ನ ಕರ್ಕೊಂಡ್ ಹೋಗಿದ್ರೆ ಚೆನ್ನಾಗಿರ್ತಿತ್ತು, ಅವಳ ಕರ್ಕೊಂಡ್ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ ಅಂತ ಅನ್ಕೊಂಡು ಫೀಲ್ ಮಾಡ್ಬೇಕಾದ್ರೆ ಅವ್ನ್ ಯಾವ್ದೋ ಒಂದ್ ಹುಡುಗಿನ ಹಂಗೆ ಮಾತಾಡ್ತಾ ಉಸಾರ್ ಮಾಡ್ಕೊಂಡು ಪಾರ್ಟಿಗೆ ಇನ್ವೈಟ್ ಮಾಡ್ಬಿಡ್ತಾನೆ ಅವ್ನ ಫ್ರೆಂಡ್. ಇದ್ ನೋಡ್ದಾಗ ಅವ್ನ್ ಫೀಲ್ ಮಾಡ್ತಿರ್ತಾನೆ, ಅಯ್ಯೋ ಅವಳು ಬಂದಿದ್ದೆ ಚೆನ್ನಾಗಿರ್ತಲ್ಲ ಅಂತ. ಆವಾಗ ಈ ಏನೋ ಮಾತಾಡ್ತಿದ್ಯಾ, ಒಂದೊಂದೇ ಹೇಳ್ತಾನೆ ಇಲ್ಲ ಅಷ್ಟೊತ್ತಿಂದ, ಹೋಗಿ ಮನೆ ಅಡ್ರೆಸ್ ಹೋಗಿ ಕರ್ಕೊಂಡ್ ಬರ್ಬೋದಲ್ಲ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾನೆ. ಬಟ್ ಆದ್ರೆ ಇವನ್ ಪ್ರಾಬ್ಲಮ್ ಏನಂದ್ರೆ ಅವಳು ಹತ್ರನೇ ಬಿಡಲ್ಲ ನನ್ನ, ಅದ್ ಏನು ಅಂತಾನೆ ಗೊತ್ತಿಲ್ಲ. ಅವಳು ಪ್ರಾಬ್ಲಮ್ ಇದೆ ಸರಿ, ನಾನು ಅರ್ಥ ಮಾಡ್ಕೋತೀನಿ, ಅವಳ ಹಾರ್ಟ್ ಅಲ್ಲಿ ಪ್ರಾಬ್ಲಮ್ ಇದೆ, ಅದೆಲ್ಲ ನನ್ನ ಪ್ರಾಬ್ಲಮ್ ಅಂತಾನೆ ನಾನು ನೋಡ್ತಿಲ್ಲ, ಅವಳು ಹುಷಾರಿಲ್ಲ ಅನ್ನೋದೇ ನಾನು ನೋಡ್ತಾ ಇಲ್ಲ, ನಾನ್ ನೋಡ್ತಾ ಇರೋ ದೃಷ್ಟಿನೇ ಬೇರೆ, ಅವಳು ಅದನ್ನ ಅರ್ಥ ಮಾಡ್ಕೋತಿಲ್ಲ. ಸರಿ ನಾನು ಅವಳ ಮನೆ ಹತ್ರಕ್ಕೆ ಹೋಗ್ತೀನಿ ಅಂದ್ಬಿಟ್ಟು ಹೋಗ್ತಾನೆ. ಬಟ್ ಆದ್ರೆ ಹೀರೋಯಿನ್ ಡೋರ್ ತೆಗ್ದಾಗ ಅಲ್ಲಿ ಇಂಡಿಕೇಟ್ ಆಗ್ತಿರುತ್ತೆ, ಆ ಲೈಟ್ ರೆಡ್ ಲೈಟ್ ತೋರಿಸ್ತಾ ಇರುತ್ತೆ. ಇದರಿಂದ ಅರ್ಥ ಆಗೋದೇನಂದ್ರೆ ಅವಳಿಗೆ ಹಾರ್ಟ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ಹೀರೋಗೆ ಈ ವಿಷಯ ತಿಳ್ಕೊಂತಾನೆ ಈ ತರ ಆಗ್ತಿದೆ ಅಂತ. ಇದನ್ ಕೇಳಿದಾಗ ಸಖತ್ ಬೇಜಾರಾಗ್ಬಿಡುತ್ತೆ, ಅಲ್ಲ ನಿಂಗಿರೋ ಪ್ರಾಬ್ಲಮ್ ನನ್ಗೆ ಹೇಳೋದು ನಿಂಗೆ ತುಂಬಾ ಕಷ್ಟನಾ ಅಂತ. ಹೀರೋಯಿನ್ ಅಲ್ಲ ನಾನು ಈ ವಿಷಯನೂ ನಿನ್ ಹತ್ರ ಹೇಳ್ಬಿಡ್ತೀನಿ, ಅವಾಗ ನೀನ್ ನನಗೇನಾರು ಆಗ್ಬಿಡುತ್ತೆ ಅಂತ ನೀನ್ ನನ್ ಜೊತೆಗ್ ಬರ್ಬೇಡ, ನಾನು ಇದೇ ತರ ಈಗ ಒಂದ್ ಮೂಲೆಯಲ್ಲಿ ಕೂತ್ಕೊಂಡು ಅಳ್ತಾ ಕೂತಿರ್ತೀನಿ ಬಾ, ಆ ಕಷ್ಟನೂ ನಂಗೆ ಹಿಂಸೆನೆ ಅಂತ ಅನ್ಬಿಟ್ಟು ಹೇಳ್ತಿರ್ತಾಳೆ. ಅವಾಗ ಹೀರೋ ಸ್ವಲ್ಪ ಕೂಗಾಡ್ತಾ ಇರ್ತಾನೆ, ನಾನು ಏನೋ ಅನ್ಕೊಂಡೆ, ಅಲ್ಲ ನಂಗೆ
ಗೊತ್ತು ನಿನ್ ಕಂಡ್ರೆ ನಂಗೆ ತುಂಬಾ ಇಷ್ಟ, ಅದನ್ನ ನಿನ್ ಜೊತೆಗೆ ಹತ್ರನೇ ಬಿಡ್ತಾ ಇಲ್ವಲ್ಲ, ಏನ್ ಪ್ರಾಬ್ಲಮ್ ಅಂತ ಹೇಳ್ತಾ ಇರ್ಬೇಕಾರೆ ನೋಡು ನಿನ್ನ ಹತ್ರ ಇರೋ ಪ್ರಾಬ್ಲಮ್ ಬೇರೆ, ನಿನ್ಗೆ ಒಂದ್ ಪ್ರಾಬ್ಲಮ್ ಇದೆ, ಅದನ್ನ ಮುಚ್ಚಾಕೊಳಕ್ಕೆ ಒಂದು ಸೊಲ್ಯೂಷನ್ ಇದೆ, ಏನೋ ಒಂದ್ ಮಾಡ್ಕೋತಿದ್ಯಾ. ಬಟ್ ನನಗಿರೋ ಈ ಪ್ರಾಬ್ಲಮ್ ಇದೆಯಲ್ಲ, ಈ ರೋಗ ಯಾವ ತರ ಅಂದ್ರೆ ನಾನು ಆಲ್ಮೋಸ್ಟ್ ನಂದು ತುಂಬಾ ಕಷ್ಟ ಆಗ್ತಾ ಇದೆ, ನನಗೆ ಇದು ವಾಸಿ ಮಾಡಕ್ ಆಗಲ್ಲ, ಅದೇ ಮೇನ್ ಪ್ರಾಬ್ಲಮ್ ಅಂತ ಹೇಳ್ತಾಳೆ. ಈ ವಿಷಯ ಎಲ್ಲ ಹೇಳಿದ್ಮೇಲೆ ಹೀರೋಗೂ ರಿಯಲೈಸ್ ಆಗುತ್ತೆ ಇದು ಸಿವಿಯರ್ ಆಗಿರೋದೆ ಅಂತ. ಆವಾಗ ಸರಿ ಅಂತ ಅನ್ಬಿಟ್ಟು ಕಣ್ಣೆಲ್ಲ ಒರೆಸ್ಕೊಂಡು, ಸರಿ ಈಗ ನಾನು ನಿನ್ನ ಹತ್ರ ಇರ್ಬೇಕು, ನಿನ್ಗೇನು ಆಗ್ಬಾರ್ದು, ಏನ್ ಮಾಡ್ಬೇಕು ನಾನು ಅಂತಾರೆ. ಅವಳು ನಗ್ತಾ ನಿನ್ನ ಹಾರ್ಟ್ ಕೊಟ್ಬಿಡು ಅಂತಾಳೆ. ಆವಾಗ ಸ್ವಲ್ಪ ಮಾತುಕತೆ ಹಂಗೆ ನಡೆಯುತ್ತೆ. ಸರಿ ಬಾ ನೀವು ಹೋಗ್ಬೇಕು ಒಂದು ಪಾರ್ಟಿಗೆ ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗು ಅಂತಾಳೆ. ಆಗ ಇಬ್ರು ರೆಡಿ ಆಗ್ಬಿಟ್ಟು ಹೋಗ್ತಾರೆ. ಅಲ್ಲೋದ್ಮೇಲೆ ಸ್ವಲ್ಪ ಇಬ್ರು ಹ್ಯಾಪಿ ಆಗಿರ್ತಾರೆ, ಇಬ್ರು ಚೆನ್ನಾಗಿ ಏನೋ ಆಟ ಆಡ್ಕೊಂಡಿರ್ತಾರೆ. ಆಮೇಲೆ ಆ ಪಾರ್ಟಿಗೆ ಹೋದ್ಮೇಲೆ ಹೀರೋ ಹತ್ರ, ನೋಡು ನೀನ್ ಈ ತರ ಕಟ್ಟೆಲ್ಲ ಹಾಕೊಳ್ಬೇಡ, ಚೆನ್ನಾಗ್ ಕಾಣದ, ಏನೋ ಪೇಷಂಟ್ ತರ ಕಾಣುತ್ತೆ, ನಿನ್ಗೆ ಅಂತ ಒಂದ್ ಮಾಸ್ಕ್ ತಗೊಂಡ್ಬಂದಿದ್ದೀನಿ, ಇದನ್ನ ಹಾಕು ಅಂತ ಅಂದ್ಬಿಟ್ಟು ಕೊಡ್ತಾಳೆ. ಆವಾಗ ಸರಿ ಹಾಕೋತೀನಿ ಅಂದ್ಬಿಟ್ಟು ಹಾಕೋತಾನೆ. ಅದ್ ಕೇಳ್ತಾನೆ, ಅಲ್ಲ ನಿನ್ಗೆ ಈ ತರ ಪ್ರಾಬ್ಲಮ್ ಇದೆ ಆಲ್ರೆಡಿ, ನಿನ್ ಬೇರೆ ಹುಷಾರಿಲ್ಲ, ಈ ತರ ಸಿಚುವೇಶನ್ ಈ ಪಾರ್ಟಿ ಎಲ್ಲ ಬೇಕಾ, ನಿಂಗೇನೋ ಹಿಂಸೆ ಆಗಲ್ವಾ ಅಂದಾಗ, ಇಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ನಾನು ಡಬಲ್ ಡೋಸ್ ತಂದಿದ್ದೀನಿ, ಏನಾರು ಎಮರ್ಜೆನ್ಸಿ ಅಂದ್ರೆ ನಾನು ಇದು ಹಾಕೋಬಹುದು ಅಂತ ಹೇಳ್ತಾಳೆ. ಆಯ್ತು ಅಂತ ಅಂದ್ಬಿಟ್ಟು ಇಬ್ರು ಎಂಜಾಯ್ ಮಾಡ್ತಾರೆ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿರ್ತಾರೆ. ಅವಾಗ ಇಬ್ರು ಏನ್ ಮಾಡ್ತಾರೆ, ಹಂಗೆ ಡ್ಯಾನ್ಸ್ ಆಡ್ತಾ ಹತ್ರ ಬರ್ತಾರೆ. ಅಲ್ಲಿ ಮ್ಯೂಸಿಕ್ ಚೇಂಜ್ ಮಾಡೋನ್ ಏನ್ ಮಾಡ್ತಾನೆ, ಯಾವ್ದೋ ಒಂದು ರೊಮ್ಯಾಂಟಿಕ್ ಮ್ಯೂಸಿಕ್ ಹಾಕ್ಬಿಡ್ತಾನೆ. ಅದು ಸ್ವಲ್ಪ ಕ್ಲೋಸ್ ಆಗಿ ಹಿಂಗೆ ಆಡ್ಬೇಕಾರೆ ಹೀರೋಯಿನ್ ಹಾರ್ಟ್ ಬಿಟ್ಟು ತುಂಬಾ ಜೋರಾಗಿ ಕೇಳ್ತಾ ಇರುತ್ತೆ. ಹೀರೋ ಇದೇ ಚಾನ್ಸ್ ಅಂತ ಅಂದ್ಬಿಟ್ಟು ಐ ಲವ್ ಯು ಅಂತ ವಿಶ್ ಮಾಡಕ್ ಬರ್ತಿರ್ತಾನೆ, ಅಂದ್ರೆ ಪ್ರಪೋಸ್ ಮಾಡಕ್ಕೆ. ಆ ಟೈಮ್ ಅವಳು ಮೂಗಲ್ ರಕ್ತ ಬರಕ್ ಸ್ಟಾರ್ಟ್ ಆಗುತ್ತೆ. ಏನ್ ಮಾಡ್ತಾಳೆ, ಇದಿರು ನಂಗೆ ಯಾಕೋ ನಿಂತ್ಕೊಳಕ್ ಆಗ್ತಿಲ್ಲ, ನಾನು ಸ್ವಲ್ಪ ಕೂತ್ಕೊಂಡು ಹೋಗಿದ್ ಬರ್ತೀನಿ ಅಂತ ಅಂದ್ಬಿಟ್ಟು ಆ ಜಾಗ ಬಿಟ್ಬಿಟ್ಟು ಹೋಗ್ಬಿಡ್ತಾಳೆ. ಬಟ್ ಅವಳ ಪ್ರಾಬ್ಲಮ್ ಅಮ್ಮಗ್ ಗೊತ್ತು, ಬಟ್ ಹೀರೋ ಗೊತ್ತಿಲ್ವಲ್ಲ, ಅವ್ನ್ಗೆ ಅರ್ಥ ಆಗ್ತಿಲ್ಲ ಅವನಿಂದನೇ ಅದ್ ಬರ್ತಾ ಇರೋದು ಅಂತ. ಅವ್ನ್ ಫೀಲ್ ಮಾಡ್ತಿರ್ತಾನೆ, ಈ ಟೈಮು ಮಿಸ್ ಆಗೋಯ್ತಲ್ಲ, ನಂಗೆ ಅವಳಿಗೆ ಹೇಳಕ್ ಆಗ್ಲಿಲ್ವಲ್ಲ ಅಂತ. ಅವಳಿಗೆ ತಗೋ ಕೂತ್ಕೊಳಕ್ಕೂ ಅಲ್ಲೊಬ್ಬ ಇದ್ನಲ್ಲ, ಅದೇ ಹೀರೋ ಒಬ್ಬನ ಡೇಟ್ ಮಾಡಕ್ ಬಂದಿರ್ತಾನಲ್ಲ, ಆ ಟೈಮ್ಲಿ ಆ ಹುಡ್ಗಿ ಏನೋ ಇವ್ನ ಇಷ್ಟಪಟ್ಟಂಗ್ ಬಂದ್ಬಿಟ್ಟು ಮೋಸ ಮಾಡ್ಬಿಟ್ಲೇನೋ. ಅದರಿಂದ ಇವ್ನ ಏನ್ ಮಾಡ್ತಾನೆ, ಹೀರೋ ಮೊಕ್ಕಡ ಹಾಕೊಂಡಿದ್ನಲ್ಲ, ಅದ್ ಏನ್ ತಿಳ್ಕೊಬಿಡ್ತಾನೆ, ಇದೆಲ್ಲ ನಾರ್ಮಲ್ ಒಂದ್ ಕಾಮಿಡಿ ಅಂತ ತಿಳ್ಕೊಂಡ್ಬಿಟ್ಟವನು. ಅವ್ನ ಎಳ್ಕೊಂಡ್ಬಿಟ್ಟು ಅವ್ನ ಮೊಕ್ಕನ ಎಳೆದ್ ಬಿಡ್ತಾನೆ, ಅಂದ್ರೆ ಆ ಮೊಕ್ಕಡ ತೆಗೆದು ಬಿಡ್ತಾನೆ ಮಾಸ್ಕ್ ನ. ಆ ಹುಡ್ಗಿ ಅವ್ನ್ ನೋಡಿದ್ದೆ ಹಾರ್ಟ್ ಹೊಡ್ಬಿಟ್ಟು ಅಲ್ಲೇ ಸತ್ತೋಗ್ಬಿಡ್ತಾಳೆ. ಅಲ್ಲಿ ತುಂಬಾ ಜನನು ಏನಾಗುತ್ತೆ ಗೊತ್ತಿಲ್ಲ, ಬಟ್ ಆದ್ರೆ ಅವ್ಳ ಹುಡ್ಗಿ ಬಿಳಕ್ ತೋರಿಸ್ತಾರೆ, ಫುಲ್ ರಾದ್ದ ಅಂತ ಆಗ್ಬಿಡುತ್ತೆ. ಅವಾಗ ಪೊಲೀಸ್ನವ್ರು ಬಂದ್ಬಿಟ್ಟು ಹೀರೋನ್ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಆ ಕಡೆ ಈ ತರ ನಡೀತಿದೆ, ಈ ಕಡೆ ಹೀರೋಯಿನ್ ಅವಳಿಗೆ ಆಗ್ತಾ ಇಲ್ಲ, ತುಂಬಾ ಪ್ರಾಬ್ಲಮ್ ಆಗ್ಬಿಡ್ತು, ಅವಳದು ಡಿಸೀಸ್ ಪ್ರಾಬ್ಲಮ್ ತುಂಬಾ ಸೀರಿಯಸ್ ಆಗ್ಬಿಡ್ತು. ಅದರಿಂದ ಅವಳನ್ನ ಹಾಸ್ಪಿಟ್ಲಿಗೆ ಆಂಬುಲೆನ್ಸ್ ಹತ್ಕೊಂಡು ಕರ್ಕೊಂಡು ಹೋಗ್ತಿರ್ತಾರೆ. ಈ ವಿಷಯ ಹೀರೋಗೆ ಗೊತ್ತಿಲ್ಲ. ಆಮೇಲೆ ಈ ಹೀರೋಯಿಂದ ಒಂದು ಸಾವೇ ಆಗೋಯ್ತು. ಅಲ್ಲಿ ಹೆಂಗೋ ಕಷ್ಟಪಟ್ಟು ಅವ್ರ ಮನೆಯವರು ಈಚೆ ಕರ್ಕೊಂಡ್ ಬರ್ತಾರೆ. ಅವ್ರಿಗೆ ಹೇಳ್ಬಿಡ್ತಾರೆ, ಮತ್ತೆ ಈ ತರ ಆಯ್ತು ಅಂದ್ರೆ ಜೈಲ್ಗೆ ಹಾಕಬೇಕಾಗತ್ತೆ, ಯಾಕಂದ್ರೆ ಇದು ನಂಬಂಗಿಲ್ಲ, ಕಾನೂನು ದೃಷ್ಟಿಲಿ ನೋಡಿದ್ರೆ ಇವನ್ನ ಜೈಲ್ಗೆ ಹಾಕಕ್ ಆಗಲ್ಲ. ಅದರಿಂದಾಗಿ ಏನು ಮಾಡಕ್ಕಾಗದೆ ಈಚೆ ಬಿಡ್ತಾರೆ. ಹಿಂಗೆ ಇವನ್ ಮನೆಗ್ ಬಂದ್ಮೇಲೆ ಈ ವಿಷಯ ಗೊತ್ತಾದ್ಮೇಲೆ ಹಾಸ್ಪಿಟಲ್ ನೋಡಕ್ ಹೋಗ್ತಾನೆ. ಹೀರೋಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಗೊತ್ತಾಗೋಯ್ತು, ಇವಳಿಗೆ ಇರೋ ಪ್ರಾಬ್ಲಮ್ ತುಂಬಾ ಡೇಂಜರ್, ಇವಳಿಗಿರೋ ಡಿಸೀಸ್ ತುಂಬಾ ಹೈ ಲೆವೆಲ್ ಇದೆ, ಇವಳು ಬದುಕಲ್ಲ ಅನ್ನೋ ವಿಷಯನೇ ಗೊತ್ತಾಗ್ಬಿಡುತ್ತೆ. ಇದನ್ ಕೇಳ್ದಾಗ ಸಖತ್ ಬೇಜಾರಾಗುತ್ತೆ. ನನ್ನ ಹತ್ರ ಇವಳು ಏನು ಹೇಳಿಲ್ಲ ಅಂತ ಬಂದ್ ಕೇಳ್ದಾಗ ಅವಳು ಎಲ್ಲಾ ವಿಷಯನೂ ಹೇಳ್ತಾಳೆ. ನೋಡು, ನಾನು ಆಲ್ರೆಡಿ ಕಷ್ಟ ಅನ್ಭವಿಸ್ತಾ ಇದ್ದೆ, ನಂದು ಲೈಫ್ ಏನ್ ಹಿಂಗಾಗೋಯ್ತಲ್ಲ ಅಂತ ನಾ ಯೋಚನೆ ಮಾಡ್ಬೇಕಾರೆ ದೇವ್ರೇ ನಿನ್ನ ಕಳಿಸ್ದಂಗೆ ನನ್ನ ಹತ್ರ ಇತ್ತು. ಫಸ್ಟ್ ನಿನ್ನ ಅವಾಯ್ಡ್ ಮಾಡ್ಬೇಕು ಅಂತಾನೆ ಅನ್ಕೊಂಡೆ, ಬಟ್ ನಾನ್ ನಿನ್ ಜೊತೆ ನನ್ ನಿನ್ ಕಂಡ್ರೆ ಎಷ್ಟು ಇಷ್ಟ ಆಗೋಯ್ತು ಅಂದ್ರೆ ನಿನ್ನ ಅವಾಯ್ಡ್ ಮಾಡಕ್ ಆಗ್ಲೇ ಇಲ್ಲ. ನಿನ್ನ ಹತ್ರ ನನ್ ವಿಷಯದ ಬಗ್ಗೆ ಹೇಳ್ಬಿಟ್ಟು ನಿನಗ್ ಬೇಜಾರ್ ಮಾಡ್ಬೇಕು ಅಂತ ಇರ್ಲಿಲ್ಲ. ಲಾಸ್ಟ್ ಮೂಮೆಂಟ್ಲಿ ನನ್ಗೆ ಯಾವ್ದೋ ಒಳ್ಳೆ ಮೆಮೊರೀಸ್ ಇಲ್ವಲ್ಲ ಅಂತ ಫೀಲ್ ಮಾಡ್ಬೇಕಾರೆ ನೀನ್ ನನಗೆ ಚೆನ್ನಾಗ್ ಸಿಕ್ತೆ. ನಾನು ನಿನ್ ಮೇಲೆ ಎಷ್ಟು ಲವ್ ಅಲ್ಲಿ ಇದ್ದೆ ಅಂದ್ರೆ ನಾ ಏನ್ ಮಾಡಿದ್ರು ಕಂಟ್ರೋಲ್ ಮಾಡಕ್ ಆಗ್ತಿರ್ಲಿಲ್ಲ. ನನ್ಗೆ ಹಾರ್ಟ್ ಪಂಪ್ ಆಗ್ತಿತ್ತು, ಯಾಕಂದ್ರೆ ನಿನ್ ಜೊತೆ ಇದ್ರೆ ಅದು ಕಂಟ್ರೋಲ್ ಆಗ್ತಿರ್ಲಿಲ್ಲ, ಓವರ್ ಫ್ಲೋ ಆಗ್ತಿತ್ತು. ಏನ್ ಮಾಡೋದು ಗೊತ್ತಾಗದೆ ಸ್ವಲ್ಪ ದಿನ ಅವಾಯ್ಡ್ ಕೂಡ ಮಾಡಿದೆ, ಬಟ್ ಆದ್ರೆ ಏನೇ ಮಾಡಿದ್ರು ಅದು ವಾಪಸ್ ನಿನ್ನ ನೋಡ್ಲೇಬೇಕು ಅಂತ ಅನ್ಸ್ತಾ ಇತ್ತು. ಆ ತರ ಸ್ಟೇಜ್ ಇಂದ ನಾ ಬಂದೆ, ಬಟ್ ಆದ್ರೆ ನಂಗೆ ಗೊತ್ತು ನಾ ಯಾವತ್ತಾರ ನಾನು ಸತ್ತೋಗ್ಬಿಡ್ತೀನಿ, ನಾವು ಬದುಕಲ್ಲ ಅಂತ ನಂಗೆ ಚೆನ್ನಾಗ್ ಗೊತ್ತು. ಈ ವಿಷಯದ ಬಗ್ಗೆ ನಿನ್ಗೆ ಹೇಳಿ ನಿನ್ಗೆ ಬೇಜಾರು ಮಾಡಿಸ್ಬೇಕಾಗಿಲ್ಲ ಅಂತ ಅನ್ಬಿಟ್ಟು ನಾನು ನಿನ್ನ ಹತ್ರ ಹೇಳಿಲ್ಲ, ನಿನ್ನ ಹತ್ರ ಮುಚ್ಚಿಕ್ಬಿಟ್ಟೆ ಅಂತ ಹೇಳ್ತಾರೆ. ನನ್ಗೆ ಗೊತ್ತು ಇದೇ ತರ ಮುಗಿಯುತ್ತೆ ಅಂತ, ಬಟ್ ಆದ್ರೆ ನಾನು ಬೇರೆ ತರ ಆಸೆ ಪಡ್ತೀನಿ ಅಂದ್ಬಿಟ್ಟು ಹೀರೋ ಮುಖನ ನೋಡ್ತಾಳೆ. ಇದ್ ನೋಡಿದಾಗ ಅವಳಿಗೆ ಹೀರೋಗೆ ಕಣ್ಣಿನ ನೀರೇ ಬಂದ್ಬಿಡುತ್ತೆ. ಇಲ್ಲ ಆಗಲ್ಲ ಅಂತಾನೆ. ಏನಂತಂದ್ರೆ ಹೀರೋನ ಆಸೆ ಪಡ್ತಿರೋದು ಅಂದ್ರೆ ಹೀರೋ ಅವ್ನ್ ಮುಖ ತೋರಿಸ್ಬಿಟ್ಟು ಇವಳು ಸಾಯ್ಬೇಕು, ಅಂದ್ರೆ ಅವ್ನ್ ಮುಖ ನೋಡ್ತಾ ಸಂತೋಷವಾಗಿ ಸಾಯ್ಬೇಕು ಅಂತ ಆಸೆ ಪಡ್ತಿರ್ತಾಳೆ. ಈ ಕಷ್ಟ
ಅನ್ಭವಿಸ್ಬಿಟ್ಟು ಅವಳು ರೋಗದಿಂದ ಸಾಯ್ಬೇಕು ಅಂತ ಆಸೆ ಪಡಲ್ಲ. ಬಟ್ ಆದ್ರೆ ಹೀರೋಗೆ ಆತರ ಮಾಡೋದು ತುಂಬಾನೇ ಕಷ್ಟ, ಎಂತವನ್ಗಾದ್ರೂ ತುಂಬಾನೇ ಕಷ್ಟ. ಅದಕ್ಕೆ ಅವ್ನು ಒಪ್ಪೋದಿಲ್ಲ. ಅದಲ್ದೆ ಅವ್ನಿಗೆ ಇವಾಗ ನಿಜ ಗೊತ್ತಾಯ್ತಲ್ಲ, ಇವನಿಂದನೇ ಅವಳಿಗೆ ತುಂಬಾ ಪ್ರಾಬ್ಲಮ್ ಆಗಿ ಬೇಗ ಅವಳು ಸಿವಿಯರ್ ಆಗಿದ್ದು ಅಂತ. ಯಾಕಂದ್ರೆ ಅವ್ಳು ಬಂದಿಲ್ಲ ಅಂದಿದ್ರೆ ಅವಳು ಇನ್ನೂ ಸ್ವಲ್ಪ ದಿನ ಇರ್ತಿದ್ಲು. ಕಡೆ ಬಂದ್ಬಿಟ್ಟು ಹೀರೋ ಫೀಲ್ ಮಾಡ್ತಿರ್ತಾನೆ. ಅವ್ನ ಫ್ರೆಂಡ್ ಬಂದ್ ಹೇಳ್ತಾನೆ, ಹೋಗು ಅವಳ ಲಾಸ್ಟ್ ಆಸೆನಾರು ನೆರವೇರಿಸು, ಅವಳಿಗೆ ಅನ್ಕೊಟ್ಟಿದ್ನಾರು ಅವ್ನ್ ಮಾಡ್ಕೊಡು ಅಂತ ಹೇಳಿದ್ರೆ ಅವನಂತಾನೆ, ಹೆಂಗ್ ನೀ ಈ ತರ ಹೇಳಕ್ಕಾಗತ್ತೆ, ಅಲ್ಲ ನನ್ ನೋಡ್ಬಿಟ್ಟು ಎಷ್ಟೊಂದ್ ಜನ ಸತ್ತೋಗ್ಬಿಟ್ಟಿದ್ದಾರೆ, ನಾ ಸ್ಟೇಜ್ ಬಂದ್ಮೇಲೆ ತುಂಬಾ ಸಫರ್ ಮಾಡ್ತಾ ಇದೀನಿ, ಅದನ್ನೇ ನನಗೆ ಮರೆಯಕ್ ಆಗ್ತಿಲ್ಲ. ಅದಲ್ದೆ ನಾನು ಅವಳನ್ನ ಎಷ್ಟು ಇಷ್ಟಪಡ್ತೀನಿ, ಅವಳು ಸತ್ತೋಗೋದ ನಾನ್ ನೋಡಕ್ ಆಗುತ್ತಾ ಅಂತ ನನ್ಗಂತ ಅದ್ ಆಗದೇ ಇಲ್ಲ. ಏನೋ ನೀ ಹೇಳ್ತಾ ಇದೀಯ ಅರ್ಥ ಮಾಡ್ಕೊ ಅಂತ ಅನ್ಬೇಕಾರೆ ಅವ್ನ ಫ್ರೆಂಡ್ ಹೇಳ್ತಾನೆ, ಇದೋಡು ನೀನ್ ಅನ್ಕೋತಿದ್ಯಾ ಸರಿ, ಒಪ್ಕೋತೀನಿ, ನೀ ತುಂಬಾ ಸಫರ್ ಮಾಡ್ತಿದ್ಯಾ, ಅದೆಲ್ಲ ಮೇನು. ಅವಳು ಹುಟ್ಟಾಗ್ಲಿಂದಾನು ಏನು ಅನ್ಭವಿಸ್ತಿಲ್ಲ, ಅವಳಿಗೆ ಈ ತರ ರೋಗ ಇರೋದ್ರಿಂದಾನೇ ಅವಳು ತುಂಬಾ ಸಫರ್ ಮಾಡಿದಾಳೆ. ಅವಳು ಆಸೆ ಪಡ್ತಿರೋದು ಒಂದೇ ವಿಷಯ, ನಿನ್ ಮುಖ ನೋಡ್ಬಿಟ್ಟು ಅವಳು ಸಾಯ್ಬೇಕು ಅಂತ ಆಸೆ ಪಡ್ಲೆ. ಆ ರೋಗದಿಂದ ನಳ್ಳಾಡ್ಕೊಂಡ್ ಸಾಯೋದ್ಕಿಂತ ಆ ಲಾಸ್ಟ್ ವಿಶ್ ನ ನೀನು ನೆರವೇರಿಸ್ಬಿಡು ಅಂತ ಹೇಳ್ತಾನೆ ಅವ್ನ ಫ್ರೆಂಡ್. ಇದ್ ಕೇಳ್ದಾಗ ಹೀರೋಗೂ ಸ್ವಲ್ಪ ಅನ್ಸುತ್ತೆ. ಅವ್ನ ರೂಮ್ ಅಲ್ಲಿರೋ ಐಟಮ್ ಎಲ್ಲ ತಗೊಂಡ್ಬಿಟ್ಟು ಅಲ್ಲಿ ಸೆಟ್ ಮಾಡ್ತಿರ್ತಾನೆ ಅವ್ನ ರೂಮ್ ನಿ. ಮಾಡ್ಬಿಟ್ಟಾಗ ಹೀರೋಯಿನ್ಗೆ ತುಂಬಾ ಪ್ರಾಬ್ಲಮ್ ಆಗೋಯ್ತು. ಅಂದ್ರೆ ಅವಳು ಡಿಸೀಸ್ ತುಂಬಾ ಜಾಸ್ತಿ ಆಗೋಯ್ತು. ಅವಳಿಗೆ ತನ್ನನ್ ತಾನು ಇದೇ ಕಂಟ್ರೋಲ್ ಮಾಡಕ್ಕೆ ಆಗ್ತಿಲ್ಲ, ತುಂಬಾ ಡೇಂಜರ್ ಸ್ಟೇಜ್ ಅಲ್ಲಿ ಇದ್ದಾಳೆ. ಹೀರೋ ಡಿಸಿಷನ್ ತಗೊಂಡ ಹೋಯ್ತಾನೆ. ಹೋಗ್ಬಿಟ್ಟು ಅಲ್ಲಿ ಹೋಗಿ ಮನಿಕೊಂತಾನೆ ಅವ್ನ ಪಕ್ಕ. ಮನಿಕೊಂಡಾಗ ಹೀರೋಯಿನ್ ತುಂಬಾ ಪ್ರಾಬ್ಲಮ್ ಇರ್ತಾಳೆ, ಏನ್ ಮಾಡೋದು ಅಂತ ಗೊತ್ತಾಗಲ್ಲ. ಸರಿ ಕಣ್ ಮುಚ್ಚು ಅಂತಾನೆ. ಕಣ್ ಮುಚ್ಚಿದಾಗ ಒಂದು ಬ್ಯಾಂಡೇಜ್ ಎಲ್ಲ ತೆಗಿತಾನೆ ಅವ್ನ ಮುಖದಲ್ಲಿರೋದು. ತೆಗ್ದಾಗ ಸರಿ ತೆಗಿ ಅಂದಾಗ ಅವಳು ಕಣ್ ಬಿಡ್ತಾಳೆ. ಅದಕ್ಕಿಂತ ಮುಂಚೆ ಇವರು ಕಿಸ್ ಮಾಡ್ತಾರೆ. ಕಣ್ ಬಿಟ್ಟಾಗ ಏನು ಆಗಲ್ಲ ಹೀರೋಯಿನ್ಗೆ. ಹೀರೋಗೆ ಶಾಕ್ ಆಗ್ಬಿಡುತ್ತೆ, ಏನು ಆಗ್ಲಿಲ್ವಲ್ಲ ಇವಳಿಗೆ ಅಂತ. ಸ್ವಲ್ಪ ಹಂಗೆ ಖುಷಿ ಬಿಡ್ಬೇಕಾದ್ರೆ ಇದ್ದಿದ್ದಾಗ ಹಾರ್ಟ್ ಬೀಟ್ ಎಲ್ಲ ಇದೆಯಲ್ಲ ಮೀಟರ್ ಎಲ್ಲ ಜಾಸ್ತಿ ಆಗ್ತಾ ಇರುತ್ತೆ, ತುಂಬಾ ಸೌಂಡ್ ಆಗ್ತಾ ಇರುತ್ತೆ. ಮಾಮೂಲಿ ಹಾಸ್ಪಿಟಲ್ಗಳು ಆಗುತ್ತಲ್ಲ, ಇವಳು ಡೇಂಜರ್ ಸ್ಟೇಜ್ ಗಳವಳೆ ಅಂತ ಇವ್ನು ಕೂಗತಾನೆ, ನರ್ಸ್ ಅಂತ. ಬಟ್ ಏನೇ ಕೂಗಿದ್ರು ಅವಳು ಹೀರೋಯಿನ್ ಯಾವಾಗ್ಲೂ ಹೇಳ್ತಾ ಇರ್ತಾಳೆ, ನನ್ನ ಲೈಫ್ ಅಲ್ಲಿ ಒಂದು ಮ್ಯೂಸಿಕ್ ಹಾಕೋಬೇಕು ಹಂಗೆ ಅಂತ ಅವಳ ಲೈಫ್ ಬಗ್ಗೆ. ಅದೇ ತರ ಸ್ವಲ್ಪ ಝೂಮ್ ಔಟ್ ಆಗುತ್ತೆ, ಹೀರೋಯಿನ್ ಜೀವ ಬಿಟ್ಬಿಡ್ತಾಳೆ. ಇದನ್ನ ಅವ್ನ್ ಹೀರೋಗೆ ನಂಬಕ್ಕೆ ಆಗ್ತಿರಲ್ಲ. ಅವ್ನ ಲೈಫ್ ಹೆಂಗಾಗೋಯ್ತು ಅಂದ್ರೆ ತುಂಬಾ ಡಿಸ್ಟರ್ಬ್ ಆಗ್ಬಿಟ್ಟ ಹೀರೋ. ಅವ್ನ್ಗೆ ಏನಕ್ ಬದುಕಿದೀನಿ ಅನ್ನೋ ಸ್ಟೇಜ್ ಬಂದ್ಬಿಡ್ತಾನೆ. ಸ್ವಲ್ಪ ದಿನ ಆಗುತ್ತೆ, ಅವಳು ಊಟಕ ಸವ ಪೆಟ್ಟಿಗೆ ನೋಡ್ತಾನೆ, ಎಲ್ಲ ಆಗ್ಬೇಕಾದ ಕಾರ್ಯ ಎಲ್ಲ ಆಗುತ್ತೆ. ಏನ್ ಮಾಡ್ತಾನೆ, ಅದೇ ಬ್ರಿಡ್ಜ್ ವಾಪಸ್ ಬರ್ತಾನೆ. ಅಂದ್ರೆ ಮತ್ತೆ ಡಿಸಿಷನ್ ತಗೋತಾನೆ ಸಾಯ್ಬೇಕು ಅಂತ. ಬಟ್ ಆದ್ರೆ ಅವ್ಳು ಹೇಳಿದ ಮಾತು ಮಾತ್ರ ಜ್ಞಾಪನ ಬರುತ್ತೆ. ಇವನೇನ್ ತಿಳ್ಕೊಂಡಿರ್ತಾನೆ, ಅವ್ನ್ ಬಂದಿರೋದು ಒಂದು ಶಾಪ, ದೇವ್ರು ಒಂದು ಶಾಪ ಕೊಟ್ಬಿಟ್ಟಿದೆ ಇವನಿಗೆ ಅಂತ. ಇವನು ಯಾರನ್ನಾರು ನೋಡ್ಬಿಟ್ಟೆ ಸತ್ತೋಗ್ಬಿಡ್ತಾರೆ ಅನ್ನೋದು. ಬಟ್ ಆದ್ರೆ ದೇವ್ರು ಕೊಟ್ಟಿರೋದು ಇವ್ನಿಗೆ ವರ. ಯಾರೆಲ್ಲ ಸಾಯಕ್ಕಾಗದೆ ನಳ್ಳಾಡ್ತಾ ಇದಾರೋ, ಯಾರೆಲ್ಲ ಬದುಕಕ್ಕೂ ಅದ ಸಾಯಕ್ಕೂ ಆಗದೆ ಮಧ್ಯದಲ್ಲಿ ನಿಂತ್ಕೊಂಡು ನಳ್ಳಾಡ್ತಿದಾರೋ ಅಂತವ್ರನ್ನ ಇವನು ಆರಾಮ್ಸೆ ಸಂತೋಷ ಯಾವ್ದೇ ನೋವಿಲ್ಲದೆ ಕಳ್ಸ್ಕೊಡ್ಬೋದು ಅನ್ನೋ ಒಂದು ವರನ ಕೊಟ್ಟಿದೆ. ಈ ವಿಷಯನ ಹೀರೋಯಿನ್ ತುಂಬಾ ಸರಿ ಹೇಳಿರ್ತಾಳೆ. ಅದಾಗಿ ಇವನು ಸೂಸೈಡ್ ಮಾಡ್ಕೋಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇರ್ತಾನೆ ಆಲ್ರೆಡಿ. ಬಟ್ ಆದ್ರೆ ನಾನ್ ಲೈಫ್ ನ ಚೇಂಜ್ ಮಾಡ್ಕೋಬೇಕು ಅನ್ನೋ ಒಂದು ಡಿಸಿಷನ್ ಬಂದ್ಬಿಟ್ಟು, ಯಾರೆಲ್ಲ ಸಾಯಕ್ಕಾಗದೆ ನಳ್ಳಾಡ್ತಾ ಇದಾರೋ, ಅಂದ್ರೆ ಸಾವು ಬದುಕಲ್ಲಿ ಆ ಸ್ಟೇಜ್ ಅಲ್ಲಿ ನಳ್ಳಾಡ್ತಿರ್ತಾರ ರೋಗದಲ್ಲಿ, ಅಂತವ್ರಿಗೆಲ್ಲ ಹೋಗ್ಬಿಟ್ಟು ಇವ್ನ ಮುಖ ತೋರಿಸಿ ಅವ್ರಿಗೆ ಒಂದು ನೆಮ್ಮದಿಯಾಗಿರೋ ಸಾವನ್ನ ಕೊಡ್ತಾ ಇರ್ತಾನೆ. ಇದೊಂಥರ ನೋಡಕ್ಕೂ ಕ್ರೀಪಿ ಆಗಿದ್ರು, ಅವ್ನು ಸಫರ್ ಮಾಡಿದ್ರು. ಬಟ್ ಎಲ್ಲೋ ಒಂದ್ ಕಡೆ ಒಂದು ಒಳ್ಳೆ ಕೆಲಸ ಮಾಡ್ತಾ ಇರ್ತಾನೆ. ಈ ವಿಷಯನೆಲ್ಲ ಅವನು ರಿಯಲೈಸ್ ಮಾಡ್ಕೊಂತಾನೆ. ಸುಮಾರು ವರ್ಷ ಆಗುತ್ತೆ. ಮುಂದೆ ಇರೋ ಕೌನ್ಸಿಲಿಂಗ್ ಡಾಕ್ಟರ್ ಕೇಳ್ತಾರೆ, ನೀನೀಗ ಏನ್ ಫೀಲ್ ಮಾಡ್ತಿದ್ಯಾ ಬ್ಯಾಂಡೇಜ್ ಇರೋದ್ರಿಂದ ಅಂದಾಗ, ಅನ್ಕೊಂಡಿದ್ದೆ ಇಮ್ಯುನಿಟಿ ಅನ್ನೋದು ಬರೀ ಒಳಗಡೆ ಮಾತ್ರ ವಾಸಿ ಮಾಡುತ್ತೆ, ಒಂದ್ ಗಾಯನ ವಾಸಿ ಮಾಡುತ್ತೆ. ಈ ಲವ್ ಅನ್ನೋದು ಎಂತ ಬೇಕಾದ್ರೂ ವಾಸಿ. ನನ್ನ ಮೈಂಡ್ ಸೆಟ್ ಹೆಂಗಿತ್ತಂದ್ರೆ, ಯಾರು ಬದುಕಿದೀನಿ ಇರೋ ಮೈಂಡ್ ಸೆಟ್ ನಾನು ನೋಡು ನನ್ನ ಫುಲ್ ಚೇಂಜ್ ಮಾಡ್ಬಿಟ್ಟು, ನಾ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ನಾನು ಈ ತರ ಆಗ್ತೀನಿ. ಈ ಮಕ್ಕಳ ಈ ಬ್ಯಾಂಡೇಜ್ ಇಂದಾನೆ ನಾನು ಬದುಕ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದೀನಿ. ಈ ತರ ಯಾರೆಲ್ಲ ಸಫರ್ ಮಾಡ್ತಿದಾರೋ ಅವ್ರಿಗೆಲ್ಲ ನಾನು ಒಳ್ಳೆ ಸಾವನ್ನ ಕೊಡ್ಬೇಕು ಅಂತ ಆಸೆ ಪಡ್ತೀನಿ ಅಂತ ಹೇಳ್ತಾನೆ. ಈ ತರ ಈ ಮೂವಿನ ತೋರಿಸ್ಬಿಟ್ಟು ಇಲ್ಲಿಗೆ ಎಂಡ್ ಮಾಡ್ತಾರೆ. ನಿಮ್ಗೆ ಈ ಮೂವಿ ಬಗ್ಗೆ ಏನ್ ಅನ್ಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.